ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯಕ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಟೀಚರ್ ರಿಕ್ರೂಟ್ಮೆಂಟ್ ಅಲ್ಲಿ ಕಾಮನ್ ಆಗಿ ಜನರಲ್ ಪೇಪರ್ ಅಂತ ಬರುತ್ತೆ, ಸಾಮಾನ್ಯ ಅಧ್ಯಾಯ ಅಂತ ನೋಡ್ತೀವಿ. ಈ ಜನರಲ್ ಪೇಪರ್ ಅನ್ನುವಂಥದ್ದು ಯಾವ್ಯಾವ ಎಕ್ಸಾಮಿಗೆ ಯೂಸ್ ಆಗತ್ತಪ್ಪ ಅಂದ್ರೆ ನಿಮಗೆ PSTR ಎಕ್ಸಾಮ್ ಬರೆಯೋರಿಗಾಗಿರ್ಬೋದು, ಹಾಗೆ GPT ಮತ್ತು HSTR ಈ ಮೂರು ಎಕ್ಸಾಮಿಗೆ ರಿಲೇಟೆಡ್ ಆಗಿ ಜನರಲ್ ಪೇಪರ್ ಅಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಯಾವ್ದಪ್ಪ ಅಂದ್ರೆ ಇಂಡಸ್ಟ್ರೀಸ್ ಅಂಡ್ ವೋರ್ಸ್ ಅಂತ ಹೇಳಿ. ಅಂದ್ರೆ ಭಾರತದಲ್ಲಿರುವಂತಹ ಪ್ರಮುಖ ಕೈಗಾರಿಕೆಗಳು, ಭಾರತ ಆಗಿರ್ಬೋದು ಅಥವಾ ನಮ್ಮ ರಾಜ್ಯ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕೇಳುವಂತಹ ಪ್ರಶ್ನೆ ಇರ್ತವೆ ಅದಕ್ಕೆ. ಹಾಗೆ ಭಾರತ ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಖನಿಜ ಸಂಪನ್ಮೂಲಗಳು ಯಾವ್ಯಾವ್ದಿದಾವೆ, ಸೊ ಅದರ ಆಧಾರದ ಮೇಲೆ ಕ್ವಶನ್ಸ್ ಅನ್ನ ರೈಸ್ ಮಾಡೋದಕ್ಕೋಸ್ಕರ ಈ ಒಂದು ಟಾಪಿಕ್ ಅನ್ನ ನಿಮಗೆ ಒಂದು ಸಿಲೆಬಸ್ ಅಲ್ಲಿ ಕೊಟ್ಟಿರುವಂತದ್ದು. ಹಾಗಾದ್ರೆ ಈ ಟಾಪಿಕ್ ಮೇಲೆ ಯಾವ ರೀತಿ ಕ್ವಶನ್ಸ್ ಗಳು ಬರ್ತವೆ, ಅದರ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಗಳನ್ನ ನೀವು ಕಂಪ್ಲೀಟ್ ಆಗಿ ತಿಳ್ಕೊಂಡ್ರೆ ಇದ್ರ ಮೇಲೆ ಏನಾದ್ರು ಕ್ವಶನ್ ರೈಸ್ ಆದ್ರೆ ನೀವು 100% ಆನ್ಸರ್ ಮಾಡ್ತೀರಿ. ಹಾಗಾದ್ರೆ ಸ್ನೇಹಿತರೆ, ಈ ಟೀಚರ್ ರಿಕ್ರೂಟ್ಮೆಂಟ್ ಅಂತ ಕೇಳಿದ್ರೆ ಜನರಲ್ ಪೇಪರ್ ಅಂದ್ರೆ ಸಾಮಾನ್ಯವಾಗಿ ಎಲ್ಲಾ ಟೀಚರ್ಸ್ ಗಳಿಗೂ ಕೂಡ ಯೂಸ್ ಆಗುವಂತಹ ಒಂದು ಪೇಪರ್ ಆಗಿರುತ್ತೆ. ಹಾಗಾಗಿ ಈ ವಿಡಿಯೋ ನಿಮಗೆ 100% ಯೂಸ್ಫುಲ್ ಆಗುತ್ತೆ. ನೋಡಿ ಸ್ನೇಹಿತರೆ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂಡಸ್ಟ್ರಿ ಮತ್ತು ಓರಿಗೆ ಸಂಬಂಧಪಟ್ಟಂತೆ ನಾವು ಸ್ಟಡಿ ಮಾಡೋದು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಕೂಡ ಇದು ಕ್ವಶನ್ ಆಗುತ್ತೆ ಜನರಲ್ ಸ್ಟಡೀಸ್ ಅಲ್ಲಿ. ಹಾಗಾಗಿ ಸ್ಟ್ಯಾಟಿಕ್ಸ್ GKಗೆ ಸಂಬಂಧಪಟ್ಟಂತೆ ಈ ಕಾನ್ಸೆಪ್ಟ್ ಅನ್ನ ಇವತ್ತು ನಾನು ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪ್ರತಿದಿನನೂ ಕೂಡ ವಿಡಿಯೋಸ್ ಅನ್ನ ಬಿಡ್ತೀವಿ, ನೀವೆಲ್ಲರೂ ಕೂಡ ವಾಚ್ ಮಾಡಿ ನಿಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಳ್ರಿ. ಯಾಕಂದ್ರೆ ಜ್ಞಾನಕ್ಕಿಂತ ಮಿಗಿಲಾದದ್ದು ಜಗತ್ತಿನಲ್ಲಿ ಬೇರೊಂದಿಲ್ಲ. ಜಗತ್ತನ್ನ ಆಳ್ತಾ ಇರೋದು ಒಂದೇ ಒಂದು, ಯಾವ್ದಪ್ಪ ಅಂದ್ರೆ ಜ್ಞಾನ. ಹಾಗಾಗಿ ನೀವು ಏನು ಈ ಶಿಕ್ಷಕರ ವೃತ್ತಿಗೆ ಅಥವಾ ಬೇರೆ ಬೇರೆ ಹುದ್ದೆಗಳಿಗೆ ಆಯ್ಕೆ ಆಗ್ಬೇಕಂತ ನೀವು ಅನ್ಕೊಂಡಿದಾರಲ್ಲ, ಸೊ ನಿಮ್ಮ ಸಕ್ಸಸ್ಸೇ ನಮ್ಮ ಒಂದು ಉದ್ದೇಶವಾಗಿರುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಿಮಗೆ ಏನೇನ್ ಬೇಕೋ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಕೊಡ್ತಾ ಬರ್ತೀವಿ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು HSTR, GPSTR ಮತ್ತು PSTR ಮೂರು ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಕ್ಲಾಸ್ಗಳನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಈ ಆನ್ಲೈನ್ ಕೋರ್ಸ್ ಅನ್ನ ನೀವು ಹೇಗೆ ಪಡ್ಕೋಬಹುದಪ್ಪ ಅಂದ್ರೆ ಪ್ಲೇಸ್ಟೋರ್ ಅಲ್ಲಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ, ಪೇಮೆಂಟ್ ಮಾಡಿದ್ರೆ ನಿಮಗೆ ವಿಡಿಯೋಸ್, PDF ನೋಟ್ಸ್ ಮತ್ತೆ ಕ್ವಶನ್ ಅನಾಲಿಸಿಸ್ ಇರುವಂತಹ ಹಾಗೆ ಟೆಸ್ಟ್ ಸೀರೀಸ್ ಅನ್ನು ಕೂಡ ಇದರಲ್ಲೇ ಮಾಡಿರ್ತೀವಿ. ಅಷ್ಟು ಮಾಹಿತಿಯನ್ನ ಈ ಒಂದು ಕ್ಲಾಸ್ ಮೂಲಕ ನೀವು ಪಡ್ಕೋಬಹುದು. ಯಾಕಂದ್ರೆ ಬರ್ತಾ ಇರುವಂತಹ ಎಕ್ಸಾಮ್ ಅಲ್ಲಿ ಹಲವಾರು ಪೋಸ್ಟ್ಗಳಿದಾವೆ, ನಿಮಗೆಲ್ರಿಗೂ ಕೂಡ ಗೊತ್ತಿರುವಂತದ್ದು. ಸ್ನೇಹಿತರೆ, ಇಲ್ಲಿ ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಅಥವಾ ಜನರಲ್ ಕನ್ನಡ, ಐಚ್ಛಿಕ ವಿಷಯ ಕನ್ನಡ ಆಗಿರ್ಬೋದು, ಅದು ಸಪರೇಟ್ ಆಗಿ ನಿನ್ನೆ ಕೂಡ ಲಾಂಚ್ ಮಾಡಿದ್ದೀವಿ. ನೀವು ಐಚ್ಛಿಕ ವಿಷಯ ಅಂತ ಹೇಳಿ 100 ಮಾರ್ಕ್ಸ್ ಇರತ್ತಲ್ಲ, ಅವು ಅತಿ ಹೆಚ್ಚು ಪೋಸ್ಟ್ ಇರೋದು. ಈಗ ಸೈನ್ಸ್ ಅಥವಾ PM ಬಿಟ್ರೆ ಅತಿ ಹೆಚ್ಚು ಹುದ್ದೆ ಯಾವ್ದ್ರಲ್ಲಿ ಇದೆಯಪ್ಪ ಅಂದ್ರೆ ಕನ್ನಡ ಸಬ್ಜೆಕ್ಟ್ ಅಲ್ಲಿ ಇರುವಂತದ್ದು. ಹಾಗಾಗಿ ಸಪರೇಟ್ ಆಗಿ ನಿಮಗೆ ಅನುಕೂಲ ಆಗ್ಲಿ ಅಂತಾನೆ ಕನ್ನಡ ಕೋರ್ಸ್ ಅನ್ನು ಕೂಡ ನಾವು ಲಾಂಚ್ ಮಾಡಿದ್ದೀವಿ. ಅದನ್ನು ಕೂಡ ನೀವು ಪರ್ಚೇಸ್ ಮಾಡಿಕೊಂಡು ನಿಮ್ಮ 100 ಮಾರ್ಕ್ಸ್ ಇಂದ ಏನು ಕಾನ್ಸೆಪ್ಟ್ ಇದೆಯಲ್ಲ, ಅಷ್ಟು ಕಾನ್ಸೆಪ್ಟ್ ಅನ್ನ ಅಲ್ಲಿ ನಾವು ಕ್ಲಿಯರ್ ಮಾಡ್ಕೊಟ್ಟಿರ್ತೀವಿ. ಓಕೆ ಸ್ನೇಹಿತರೆ, ಇದು ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಿಂದ ನಿಮಗೆ ಸಿಗಬಹುದಾದಂತಹ ಆನ್ಲೈನ್ ಕೋರ್ಸ್ಗಳಾಗಿರ್ತವೆ. ಇದರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ಬೇಕಿದ್ರೆ 9071673831 ಅಥವಾ 90673832 ನಂಬರಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಡ್ರಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಹಾಗಾದ್ರೆ ನಾವು ಇವತ್ತಿನ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಬಗ್ಗೆ ನೋಡೋದಾದ್ರೆ ನೋಡಿ, ಕೈಗಾರಿಕೆಗಳು ಮತ್ತು ಖನಿಜ ಸಂಪನ್ಮೂಲಗಳು ಅಂತ ಬರ್ತಾವ. ನೋಡಿ, ಇಂಡಸ್ಟ್ರೀಸ್ ಅಂಡ್ ವೋರ್ಸ್ ಅಂತ ಬರುತ್ತೆ. ಹಾಗಾದ್ರೆ ಈ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ನಾವು ಇತಿಹಾಸ ಪುಟಗಳನ್ನ ನೋಡ್ತಾ ಹೋದಾಗ ಭಾರತ ಎನ್ನುವಂಥದ್ದು ಕೃಷಿ ಪ್ರಧಾನ ರಾಷ್ಟ್ರವಾಗಿತ್ತು. ಅಂದ್ರೆ ಈಗಲೂ ಕೂಡ ಅಗ್ರಿಕಲ್ಚರ್ ಸೆಕ್ಟರ್ ಮೇಲೆ ಹೈಯೆಸ್ಟ್ ಪಾಪ್ಯುಲೇಷನ್ ಅನ್ನುವಂಥದ್ದು ಡಿಪೆಂಡ್ ಆಗಿರುವಂಥದ್ದು. ಆದರೆ ಸೋರ್ಸ್ ಆಫ್ ಇನ್ಕಮ್ ಅಂತ ನೋಡಿದಾಗ ಇದು 3rd ಪೊಸಿಷನ್ ಅಲ್ಲಿ ಕಂಡುಬರುತ್ತೆ. ನೋಡಿ, 2ನೇ ಹಂತ ಅಂತ ನೋಡಿದಾಗ ಇಂಡಸ್ಟ್ರಿಗಳನ್ನ ಡೆವಲಪ್ಮೆಂಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಭಾರತದಲ್ಲಿ ಹೇರಳವಾದ ಖನಿಜ ಸಂಪನ್ಮೂಲಗಳು ಸಿಗ್ತಾ ಇದಾವೆ. ಆ ಹೇರಳವಾದ ಖನಿಜ ಸಂಪನ್ಮೂಲಗಳನ್ನ ಬಳಕೆ ಮಾಡ್ಕೋಬೇಕಂದ್ರೆ ಅದಕ್ಕೆ ಏನ್ ಬೇಕಪ್ಪ ಅಂದ್ರೆ ಇಂಡಸ್ಟ್ರಿಗಳು ಬೇಕಾಗತ್ತೆ. ಆ ಇಂಡಸ್ಟ್ರಿಗಳನ್ನ ಡೆವಲಪ್ಮೆಂಟ್ ಮಾಡೋದೇ ಸರ್ಕಾರ ಮತ್ತು ಖಾಸಗಿಯವರ ವಲಯದ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಇಲ್ಲೇ ಇರುವಂತಹ ಖನಿಜ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ವಿದೇಶ ರಾಷ್ಟ್ರಗಳಿಗೆ ಮತ್ತು ಭಾರತದಲ್ಲಿ ಇರುವಂತಹ ಜನರಿಗೆ ಪೂರೈಕೆ ಮಾಡುವಂತಹ ಒಂದು ಕೆಲಸ ಯಾರ್ದಾಗಿರುತ್ತಪ್ಪ ಅಂದ್ರೆ ಕೈಗಾರಿಕೆಗಳಾಗಿರ್ತವೆ. ಹಾಗಾದ್ರೆ ಈ ಕೈಗಾರಿಕೆಗಳಿಗೆ ಒಂದು ಬೇಸ್ ಹಾಕೊಟ್ಟಂತಹ ವ್ಯಕ್ತಿ ಯಾರು, ಅದರದ್ದೇನು ಇಂಪಾರ್ಟೆಂಟ್ ಅನ್ನುವಂತಹ ಒಂದು ಪಾಯಿಂಟ್ ಅನ್ನ ನೋಡ್ತಾ ಹೋಗೋದಾದ್ರೆ ನೋಡಿ ಸ್ನೇಹಿತರೆ, ಭಾರತದಲ್ಲಿ ಅಥವಾ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕೈಗಾರಿಕೆಗಳಿಗೆ ಬೇಸ್ ಹಾಕೊಟ್ಟಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಸರ್ MA ಅವರು.
ಈ ಸರ್ ಎಂ ವಿಶ್ವೇಶ್ವರಯ್ಯನವರು ಏನಿದಾರಲ್ಲ, ಭಾರತದಲ್ಲಿ ಕೈಗಾರಿಕೆಗಳನ್ನ ಅಭಿವೃದ್ಧಿ ಪಡಿಸಲೇಬೇಕೆನ್ನುವಂಥದ್ದು ಇವರ ಉದ್ದೇಶವಾಗಿತ್ತು. ಹಾಗಾಗಿ ಸರ್ ಎಂ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾವ ಸ್ಟೇಟ್ಮೆಂಟ್ ಅಂತ ಕೇಳಿದ್ರೆ, ಕೈಗಾರೀಕರಣ ಇಲ್ಲವೇ ವಿನಾಶ ಅಂತೇಳಿ ಕರೆದಿರುವಂತದ್ದು. ಇಂಡಸ್ಟ್ರಿಯಲೈಸ್ ಆರ್ ಪೇರಿಸ್ ಅಂತಾನೆ ಕರಿತೀವಿ. ಅಂದ್ರೆ ಕೈಗಾರೀಕರಣ ಎಲ್ಲರೂ ಮಾಡಲಿಲ್ಲ ಅಂದ್ರೆ ನಾವು ಯಾವ ಕಾರಣಕ್ಕೂ ಉದ್ಧಾರ ಆಗೋದಿಲ್ಲ. ಯಾಕಂತ ಕೇಳಿದ್ರೆ, ನಮ್ಮಲ್ಲಿ ಹೇರಳವಾದ ಖನಿಜ ಸಂಪನ್ಮೂಲಗಳಿದಾವೆ. ಆದ್ರೆ ಆ ಖನಿಜ ಸಂಪನ್ಮೂಲಗಳಿಗೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಕಳಿಸೋಕ್ಕಿಂತ ನಮ್ಮಲ್ಲೇ ಅದನ್ನ ಬಳಕೆ ಮಾಡಿಕೊಂಡು, ಸೊ ಅದನ್ನ ಸಂಪೂರ್ಣವಾಗಿ ಯೂಸ್ ಮಾಡಿಕೊಂಡ್ರೆ ನಾವು ಆರ್ಥಿಕವಾಗಿ ಸಬಲ ರಾಷ್ಟ್ರ ಆಗ್ತೀವಿ. ಹಾಗಾಗಿ ಉದ್ಯೋಗವನ್ನ ಸೃಷ್ಟಿ ಮಾಡಬಹುದು, ಆರ್ಥಿಕ ಲಾಭವನ್ನು ಕೂಡ ಗಳಿಸ್ಕೋಬಹುದು. ಆ ಒಂದು ಉದ್ದೇಶದಿಂದ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕೆನ್ನುವಂಥದ್ದು ಯಾರ ಉದ್ದೇಶಪ್ಪ ಅಂದ್ರೆ ಸರ್ ಎಂ ಅವರ ಉದ್ದೇಶವಾಗಿತ್ತು. ಹಾಗಾಗಿ ಇವರು ಕೈಗಾರೀಕರಣ ಇಲ್ಲವೇ ವಿನಾಶ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಟ್ಟಿರೋದನ್ನ ನೋಡ್ಬೋದು. ಹಾಗೆ ಸರ್ ಎಂ ಅವರು 1934ರಲ್ಲಿ ಒಂದು ಗ್ರಂಥವನ್ನು ಕೂಡ ಬರೆದಿದ್ದಾರೆ. ಆ ಗ್ರಂಥ ಯಾವುದಪ್ಪ ಅಂದ್ರೆ ಪ್ಲಾನಡ್ ಎಕನಾಮಿ ಫಾರ್ ಇಂಡಿಯಾ ಅಂತ ಹೇಳಿ. ಕೇಳಬಹುದು, ಎಕ್ಸಾಮ್ ಅಲ್ಲಿ ಆಲ್ರೆಡಿ ಕೇಳಿದ್ದಾರೆ, ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ಇದು ಕೂಡ ಪ್ರಶ್ನೆಯಾಗಿ ಬರುತ್ತೆ. ಏನಿದು ಪ್ಲಾನಡ್ ಎಕನಾಮಿ ಫಾರ್ ಇಂಡಿಯಾ ಗ್ರಂಥವನ್ನ ಬರೆದವರು ಯಾರು ಅಂತ ಕೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರಾಗಿರ್ತಾರೆ. ಅದೇ ರೀತಿ ಭಾರತದಲ್ಲಿ ಕೈಗಾರಿಕೆಗಳನ್ನ ಪ್ರಾರಂಭಿಸಿದಂತಹ ವ್ಯಕ್ತಿ ಯಾರು? ಫಸ್ಟ್ ಇಂಡಸ್ಟ್ರಿಗಳು, ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಗಳನ್ನ ಪ್ರಾರಂಭಿಸಿದಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಜೇಮ್ಸ್ ಶೆಟ್ಜಿ ಟಾಟಾ ಅವರು ಪ್ರಾರಂಭಿಸ್ತಾರೆ. ಈ ಜೇಮ್ಸ್ ಶೆಟ್ಜಿ ಟಾಟಾರವರನ್ನ ಭಾರತದ ಕೈಗಾರಿಕೆಗಳ ಪಿತಾಮಹ ಅಂತಾನೂ ಕೂಡ ಕರೀತಾರೆ. ಫಾದರ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಅಂತ ಕೇಳಿದಾಗ ಜೇಮ್ಸ್ ಶೆಟ್ಜಿ ಟಾಟಾರವರನ್ನ ಆನ್ಸರ್ ಮಾಡಬೇಕಾಗತ್ತೆ. ಯಾಕಂದ್ರೆ ಭಾರತದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಗಳನ್ನ ಪ್ರಾರಂಭಿಸಿದ್ದು ಇವರೇ ಆಗಿರೋದ್ರಿಂದ ಇವರನ್ನ ಭಾರತದ ಕೈಗಾರಿಕೆಗಳ ಪಿತಾಮಹ ಅಂತಾನು ಕೂಡ ಕರಿತೀವಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ನೋಡಿ ಕೈಗಾರಿಕಾ ವಲಯಗಳು ಅಂತ ಬರ್ತಾವ, ಇಂಡಸ್ಟ್ರಿಯಲ್ ಝೋನ್ ಅಂತ ಬರ್ತಾವ. ಹಾಗಾದ್ರೆ ಆ ಇಂಡಸ್ಟ್ರಿಯಲ್ ಝೋನ್ಗಳು ಕರ್ನಾಟಕದಲ್ಲಿ ಎಷ್ಟಿದಾವ ಅನ್ನೋದು ಫಸ್ಟ್ ಗೊತ್ತಿರಬೇಕು. ಇವು ಕರ್ನಾಟಕದ ಕೈಗಾರಿಕಾ ವಲಯಗಳು. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೈಗಾರಿಕಾ ವಲಯಗಳಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಕೈಗಾರಿಕಾ ವಲಯಗಳು ಎಷ್ಟಿದಾವಪ್ಪ ಅಂದ್ರೆ 5 ವಲಯಗಳು ನಮ್ಮ ರಾಜ್ಯದಲ್ಲಿ ಕಂಡುಬರ್ತಾವ. ಹಾಗಾದ್ರೆ ಕರ್ನಾಟಕದಲ್ಲಿರುವಂತಹ 5 ಕೈಗಾರಿಕಾ ವಲಯಗಳು ಯಾವ್ಯಾವುದು ನೋಡಿ. ಫಸ್ಟ್ ಒಂದು ಇಂಡಸ್ಟ್ರಿಯಲ್ ಝೋನ್ ಅಂತ ನೋಡಿದಾಗ ಒಂದು ಮ್ಯಾಪ್ ಅನ್ನು ಕೂಡ ಹಾಕೋಬಿಡೋಣ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ. ಅದರ ಪ್ರಕಾರವಾಗಿ ನಾವು ಇಂಡಸ್ಟ್ರಿಯಲ್ ಝೋನ್ಗಳನ್ನ ಸ್ಟಡಿ ಮಾಡ್ತಾ ಬರ್ಬೋದು. ನೋಡಿ, ಫಸ್ಟ್ ಬೆಂಗಳೂರು ತುಮಕೂರು ಕೈಗಾರಿಕಾ ವಲಯ ಅಂತ ಒಂದು ಕಂಡು ಬರುತ್ತೆ. ಬೆಂಗಳೂರು ತುಮಕೂರು ಕೈಗಾರಿಕಾ ವಲಯ ಅಂತೇಳಿ ನೋಡಿ. ಎಲ್ಲಿದೆ ಬೆಂಗಳೂರು ತುಮಕೂರು ಕೈಗಾರಿಕಾ ವಲಯ ಅಂತ ಕೇಳಿದಾಗ ಈ ಭಾಗದಿಂದ ನೋಡ್ತೀವಿ. ಅಪ್ ಟು ಕೋಲಾರದಿಂದ ಸ್ಟಾರ್ಟ್ ಆಗತ್ತೆ ನೋಡಿ. ಈ ಭಾಗ ಕೋಲಾರ ಅಂತ ಕೇಳಿದ್ರೆ ಅಪ್ ಟು ಇಲ್ಲಿವರೆಗೂ ಕೂಡ ತುಮಕೂರಿನವರೆಗೂ ಕೂಡ ಒಂದು ಕೈಗಾರಿಕಾ ವಲಯ ಇದೆ. ಇದು ಕರ್ನಾಟಕದ ಅತಿ ದೊಡ್ಡ ಕೈಗಾರಿಕಾ ವಲಯವಾಗಿರುತ್ತೆ. ಲಾರ್ಜೆಸ್ಟ್ ಇಂಡಸ್ಟ್ರಿಯಲ್ ಝೋನ್ ಇನ್ ಕರ್ನಾಟಕ ಅಂತ ಕೇಳಿದ್ರೆ ಅದು ಬೆಂಗಳೂರು ತುಮಕೂರು ಕೈಗಾರಿಕಾ ವಲಯ. ನೋಡಿ, ಇಲ್ಲಿ ಎಲೆಕ್ಟ್ರಾನಿಕ್ ಕೈಗಾರಿಕೆಗಳು ಅತಿ ಹೆಚ್ಚು ಕಂಡುಬರ್ತವೆ, ಸಾಫ್ಟ್ವೇರ್ ಇಂಡಸ್ಟ್ರಿಗಳು ಕಂಡುಬರ್ತವೆ, ಲೆದರ್ ಇಂಡಸ್ಟ್ರಿಗಳು ಕೂಡ ಕಂಡುಬರ್ತವೆ, ಹಾಗೆ ಸಿಲ್ಕ್ ಇಂಡಸ್ಟ್ರಿ, ಸಿಮೆಂಟ್ ಇಂಡಸ್ಟ್ರಿ ಎಲ್ಲವೂ ಕೂಡ ಈ ಭಾಗದಲ್ಲಿ ಕಂಡುಬರೋದನ್ನ ನೋಡ್ತೀವಿ. ಈಗ ತುಮಕೂರಿನಿಂದ ನೀವು ಹೋಗಿ ಟ್ರಾವೆಲ್ ಮಾಡ್ಕೊಳ್ತಾ ಹೋದಾಗ ಅಪ್ ಟು ಕೋಲಾರದಿಂದ ತಮಿಳುನಾಡಿನವರೆಗೂ ಕೂಡ ಈ ಭಾಗದಲ್ಲಿ ಬರೀ ಕೈಗಾರಿಕೆಗಳಿರೋದನ್ನ ನಾವು ನೋಡ್ಬೋದು. ಹಾಗಾಗಿ ಕರ್ನಾಟಕದ ಅತಿ ದೊಡ್ಡ ಕೈಗಾರಿಕಾ ವಲಯ ಯಾವುದಂತ ಕೇಳಿದ್ರೆ ಬೆಂಗಳೂರು ತುಮಕೂರು ಕೈಗಾರಿಕಾ ವಲಯವಾಗಿರುತ್ತೆ. ಎರಡನೇ ನೋಡಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಕೈಗಾರಿಕಾ ವಲಯ ಅಂತ ಇದೆ. ದಕ್ಷಿಣ ಕನ್ನಡ ಉಡುಪಿ ಇಂಡಸ್ಟ್ರಿಯಲ್ ಝೋನ್ ಅಂತೇಳಿ ನೋಡಿ. ದಕ್ಷಿಣ ಕನ್ನಡ ಉಡುಪಿ ಅಂತ ಕೇಳಿದ್ರೆ ಈ ಭಾಗದಲ್ಲಿರುವಂತಹ ಒಂದು ಕೈಗಾರಿಕಾ ವಲಯವಾಗಿರುತ್ತೆ. ಇದು ಎರಡನೇ ಪ್ರಮುಖ ಕೈಗಾರಿಕಾ ವಲಯ ನೋಡಿ. ದಕ್ಷಿಣ ಕನ್ನಡ ಉಡುಪಿ ಅಂತ ಕೇಳಿದ್ರೆ ಇಲ್ಲಿ ವಿದೇಶ ರಾಷ್ಟ್ರಗಳಿಗೆ ಅತಿ ಹೆಚ್ಚು ರಫ್ತು ಮಾಡುವಂತಹ ಒಂದು ಭಾಗವಾಗಿರುತ್ತೆ. ಸೊ ಇಲ್ಲಿ ಯಾವ್ಯಾವ ರೀತಿ ಇಂಡಸ್ಟ್ರಿಗಳನ್ನ ನೋಡ್ಬೋದಪ್ಪ ಅಂದ್ರೆ ಸ್ಪೈಸಸ್ ಇಂಡಸ್ಟ್ರಿಗಳು ಹೆಚ್ಚು ಕಂಡು ಬರ್ತವೆ. ಯಾಕಂದ್ರೆ ಆ ಮಲೆನಾಡು ಭಾಗದಲ್ಲಿ ಸಾಂಬಾರು ಪದಾರ್ಥಗಳನ್ನ ಬೆಳೀತಾರೆ. ಫಿಶರಿ ಇಂಡಸ್ಟ್ರಿಗಳನ್ನು ಕೂಡ ಈ ಭಾಗದಲ್ಲಿ ನೋಡ್ಬೋದು ನೋಡಿ. ಮೂರನೇದು ಮಂಡ್ಯ ಮೈಸೂರು ಕೈಗಾರಿಕಾ ವಲಯವಾಗಿರುತ್ತೆ. ಈಗ ಮಂಡ್ಯ ಮೈಸೂರು ಅಂದ್ರೆ ಈ ಭಾಗದಲ್ಲಿರುವಂತಹ ಕೈಗಾರಿಕಾ ವಲಯವನ್ನ ನೋಡ್ತೀವಿ, ಈ ಏರಿಯಾದಲ್ಲಿ ಕಂಡುಬರುತ್ತೆ ನೋಡಿ. ಮಂಡ್ಯ ಮೈಸೂರು ಕೈಗಾರಿಕಾ ವಲಯನೂ ಕೂಡ ಅತಿ ಹೆಚ್ಚು ಅಭಿವೃದ್ಧಿ ಹೊಂದಿದಂತಹ ಕೈಗಾರಿಕಾ ವಲಯ. ಇಲ್ಲಿ ಸಕ್ಕರೆ ಕೈಗಾರಿಕೆಗಳು ಕಂಡುಬರ್ತವೆ, ಶುಗರ್ ಕೇನ್ ಇಂಡಸ್ಟ್ರಿಗಳನ್ನ ನೋಡ್ಬೋದು, ಹಾಗೆ IT-BT ಕೈಗಾರಿಕೆಗಳು ಕೂಡ ಕಂಡುಬರ್ತವೆ, ಸಾಫ್ಟ್ವೇರ್ ಇಂಡಸ್ಟ್ರಿಗಳನ್ನು ಕೂಡ ಮಂಡ್ಯ ಮೈಸೂರು ಕೈಗಾರಿಕಾ ವಲಯದಲ್ಲಿ ಕೂಡ ನೋಡ್ಬೋದು, ಮತ್ತೆ ಸಿಲ್ಕ್ ಇಂಡಸ್ಟ್ರಿ ಕೂಡ ಅತಿ ಹೆಚ್ಚು ಕಂಡುಬರ್ತವೆ. ನೆಕ್ಸ್ಟ್ ನೋಡಿ, ಬೆಳಗಾವಿ ಧಾರವಾಡ ಕೈಗಾರಿಕಾ ವಲಯ ಅಂತ ಇದೆ. ಈ ಭಾಗದಲ್ಲಿ ಬೆಳಗಾವಿಯಿಂದ ಧಾರವಾಡದವರೆಗಿರುವಂತಹ ಒಂದು ಕೈಗಾರಿಕಾ ವಲಯವಾಗಿರುತ್ತೆ
ಸೊ ಈ ಭಾಗದಲ್ಲಿ ಅಲ್ಯೂಮಿನಿಯಂ ಕೈಗಾರಿಕೆಗಳಾಗಿರ್ಬೋದು, ಶುಗರ್ ಕೇನ್ ಇಂಡಸ್ಟ್ರಿಗಳನ್ನ ನೋಡ್ತೀವಿ. ಹಾಗೆ ಈ ಭಾಗದಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು ಕೂಡ ಕಂಡುಬರ್ತವೆ. ಬೆಳಗಾವಿ ಧಾರವಾಡ ಕೈಗಾರಿಕಾ ವಲಯ ಅಂತಾನೆ ಕಂಡುಬರುತ್ತೆ. ಲಾಸ್ಟ್ ನೋಡಿ, ಬಳ್ಳಾರಿ ರಾಯಚೂರು ಕೊಪ್ಪಳ ಕೈಗಾರಿಕಾ ವಲಯ. ಅಪ್ ಟು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಬಳ್ಳಾರಿ ಭಾಗದಿಂದ ರಾಯಚೂರು ಕೊಪ್ಪಳ ಈ ಭಾಗದಲ್ಲಿರುವಂತಹ ಒಂದು ಇಂಡಸ್ಟ್ರಿಯಲ್ ಝೋನ್ ಆಗಿರುತ್ತೆ. ಈ ಭಾಗವನ್ನ ನೀವು ಅಬ್ಸರ್ವ್ ಮಾಡಿ, ಇದು ತುಂಗಭದ್ರಾ ನದಿಗಳ ಒಂದು ಬಯಲು ಪ್ರದೇಶವಾಗಿರುತ್ತೆ. ಈ ಭಾಗದಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳು ಕೂಡ ನೆಲೆ ನಿಂತವೆ. ಇಲ್ಲಿ ಬೆಳೆಯುವಂಥದ್ದು ಯಾವುದು? ಕಬ್ಬನ್ನ ಹೆಚ್ಚು ಬೆಳಿತೀವಿ. ಶುಗರ್ ಕೇನ್ ಇಂಡಸ್ಟ್ರಿಗಳನ್ನ ನೋಡ್ಬೋದು. ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿಗಳು ಕೂಡ ಇದೇ ಭಾಗ. ಅಂದ್ರೆ ಬಳ್ಳಾರಿ ಅಂದ್ಕೊಂಡ್ರೆ ಕಬ್ಬಿಣದ ಅದಿರು ಹೆಚ್ಚು ಕಂಡು ಬರುತ್ತೆ. ಹಾಗಾಗಿ ಕಬ್ಬಿಣ ಅದಿರು ಮತ್ತು ಈ ಭಾಗದಲ್ಲಿ ನೋಡಿದಾಗ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿಗಳು ಕೂಡ ಕಂಡುಬರ್ತವೆ. ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಕೈಗಾರಿಕೆಗಳನ್ನ ಈ ಭಾಗದಲ್ಲಿ ನೋಡ್ತೀವಿ. ಹಾಗೆ ರಾಯಚೂರು ಭಾಗ ಅಂತ ಕೇಳಿದ್ರೆ ಭತ್ತವನ್ನ ಅತಿ ಹೆಚ್ಚು ಬೆಳೆಯೋದ್ರಿಂದ ಇಲ್ಲಿ ರೈಸ್ ಮಿಲ್ಗಳ ಸಂಖ್ಯೆ ಹೆಚ್ಚಾಗಿ ಕಂಡುಬರೋದನ್ನ ನೋಡ್ತೀವಿ. ಕೊಪ್ಪಳನು ಕೂಡ ಭತ್ತ ಬೆಳೆಯೋದಕ್ಕೆ ತುಂಬಾ ಫೇಮಸ್ ಇರುವಂತಹ ಒಂದು ಜಿಲ್ಲೆಯಾಗಿರುತ್ತೆ. ನೋಡಿ, ಈ ರೀತಿಯಾದಂತಹ ಕೈಗಾರಿಕಾ ವಲಯಗಳನ್ನ ನಾವಿಲ್ಲಿ ನೋಡ್ತೀವಿ. ಹಾಗಾದ್ರೆ ಕರ್ನಾಟಕ ಎಷ್ಟು ಕೈಗಾರಿಕಾ ವಲಯಗಳನ್ನ ಹೊಂದಿದೆ ಅಂತ ಕೇಳಿದಾಗ 5 ಕೈಗಾರಿಕಾ ವಲಯಗಳು ನಮ್ಮ ರಾಜ್ಯದಲ್ಲಿ ಕಂಡುಬರ್ತಾವೆ. ಹಾಗೆ ಭಾರತಕ್ಕೆ ಸಂಬಂಧಪಟ್ಟಂತೆ ನೋಡ್ಬಿಡೋಣ. ಭಾರತದಲ್ಲಿ ಎಷ್ಟು ಕೈಗಾರಿಕಾ ವಲಯಗಳಿದಾವಪ್ಪ ಅಂದ್ರೆ ಟೋಟಲ್ ಅಂತ ನೋಡಿದಾಗ 8 ಕೈಗಾರಿಕಾ ವಲಯಗಳು ಭಾರತದಲ್ಲಿ ಕಂಡುಬರ್ತಾವೆ. 8 ಇಂಡಸ್ಟ್ರಿಯಲ್ ಝೋನ್ ಇನ್ ಇಂಡಿಯಾ. ಹಾಗಾದ್ರೆ ಭಾರತದಲ್ಲಿರುವಂತಹ 8 ಕೈಗಾರಿಕಾ ವಲಯಗಳು ಯಾವ್ಯಾವುದು ಅಂತ ಹೇಳಿ ನೋಡ್ತಾ ಹೋದಾಗ ಒಂದು ಮ್ಯಾಪ್ ಅಲ್ಲೇ ಕೂಡ ಕ್ಲಿಯರ್ ಮಾಡ್ಕೋಬಹುದು ಯಾವ್ಯಾವ ಇಂಡಸ್ಟ್ರಿಯಲ್ ಝೋನ್ಗಳು ಭಾರತದಲ್ಲಿ ಕಂಡುಬರ್ತಾವೆ. ನೋಡಿ, ಇಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತೆ ಕೈಗಾರಿಕಾ ವಲಯ ಅಂತ ಹೇಳಿ ನೋಡಿದಾಗ ಯಾವ್ಯಾವ ಇಂಡಸ್ಟ್ರಿಯಲ್ ಝೋನ್ಗಳು ಇಲ್ಲಿ ಬರ್ತಾವ ಅನ್ನೋದನ್ನ ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋದಾದ್ರೆ, ನೋಡಿ, ಈ ಕೈಗಾರಿಕಾ ವಲಯಗಳಲ್ಲಿ 8ಅನ್ನ ನೋಡಿದಾಗ ಮುಂಬೈ ಪುಣೆ ಕೈಗಾರಿಕಾ ವಲಯ ಅಂತ ಕಂಡುಬರುತ್ತೆ. ಮುಂಬೈ ಪುಣೆ ಇಂಡಸ್ಟ್ರಿಯಲ್ ಝೋನ್ ಅಂತೇಳಿ ಈ ಭಾಗದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಯಾವ ಭಾಗದಲ್ಲಿ? ಮುಂಬೈ ಮಹಾರಾಷ್ಟ್ರ ಅಂದ್ರೆ ಈ ಭಾಗದಲ್ಲಿರುವಂತಹ ಒಂದು ಕೈಗಾರಿಕಾ ವಲಯವಾಗಿರುತ್ತೆ ಮುಂಬೈ ಪುಣೆ. ನೆಕ್ಸ್ಟ್ ಹೂಗ್ಲಿ ಕೈಗಾರಿಕಾ ವಲಯ ಅಂತ ಕಂಡುಬರುತ್ತೆ, ವೆಸ್ಟ್ ಬೆಂಗಾಲ್ ಭಾಗದಲ್ಲಿ ಕಂಡುಬರುವಂಥದ್ದು. ದಕ್ಷಿಣ ಕೈಗಾರಿಕಾ ವಲಯ ಅಂತ ಕಂಡುಬರುತ್ತೆ, ಇದು ಬೆಂಗಳೂರು ತಮಿಳುನಾಡು ಭಾಗದಲ್ಲಿ ಕಂಡುಬರುವಂಥದ್ದು. ಅಹಮದಾಬಾದ್ ವಡೋದರ ಅಂದ್ರೆ ಗುಜರಾತ್ ರಾಜ್ಯ ಭಾಗದಲ್ಲಿ ಕಂಡುಬರುವಂತಹ ಒಂದು ಕೈಗಾರಿಕಾ ವಲಯವಾಗಿರುತ್ತೆ. ದಾಮೋದರ ಕಣಿವೆ ಕೈಗಾರಿಕಾ ವಲಯ ಅಂತ ಒಂದು ಕಂಡುಬರುತ್ತೆ, ಜಾರ್ಖಂಡ್ ಛತ್ತೀಸ್ಗಢ ಭಾಗದಲ್ಲಿ ಇರುವಂಥದ್ದು. ನ್ಯಾಷನಲ್ ಕ್ಯಾಪಿಟಲ್ ಇಂಡಸ್ಟ್ರಿಯಲ್ ಝೋನ್ ಅಂತ ಬಂದಿರುತ್ತೆ, ದೆಹಲಿ ಉತ್ತರ ಪ್ರದೇಶ್ ಮಧ್ಯಪ್ರದೇಶ್ ಭಾಗದಲ್ಲಿ ಕಂಡುಬರುತ್ತೆ. ವಿಶಾಖಪಟ್ಟಣಂ ಗುಂಟೂರು ಕೈಗಾರಿಕಾ ವಲಯ ಆಂಧ್ರ ಪ್ರದೇಶ್ ಅಂದ್ರೆ ಈ ಭಾಗದಲ್ಲಿ ಆಂಧ್ರ ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ಕೈಗಾರಿಕಾ ವಲಯವಾಗಿರುತ್ತೆ. ನೆಕ್ಸ್ಟ್ ಕೊಲ್ಲಂ ಟು ತಿರುವನಂತಪುರಂ ಅಂದ್ರೆ ಕೇರಳ ರಾಜ್ಯದಲ್ಲಿ ಕಂಡುಬರುವಂತಹ ಪ್ರಮುಖ ಕೈಗಾರಿಕಾ ವಲಯವಾಗಿರುತ್ತೆ. ಓಕೆ ಸ್ನೇಹಿತರೆ, ನೋಡಿ, ಈ ಭಾಗದಲ್ಲಿ ಮುಂಬೈ ಪುಣೆ ಅಂದ್ರೆ ಮಹಾರಾಷ್ಟ್ರ, ಹೂಗ್ಲಿ ಅಂದ್ರೆ ವೆಸ್ಟ್ ಬೆಂಗಾಲ್, ದಕ್ಷಿಣ ಕೈಗಾರಿಕಾ ವಲಯ ಅಂದ್ರೆ ಬೆಂಗಳೂರು ತಮಿಳುನಾಡು, ಅಹಮದಾಬಾದ್ ವಡೋದರ ಕೈಗಾರಿಕಾ ವಲಯ ಅಂತ ಕೇಳಿದ್ರೆ ಗುಜರಾತ್ ರಾಜ್ಯ. ಯಾವ ಸ್ಟೇಟ್ ಇದು? ಗುಜರಾತ್ ರಾಜ್ಯ. ದಾಮೋದರ ಕಣಿವೆ ಕೈಗಾರಿಕಾ ವಲಯ ಅಂತ ಕೇಳಿದ್ರೆ ಜಾರ್ಖಂಡ್ ವೆಸ್ಟ್ ಬೆಂಗಾಲ್ ಭಾಗದಲ್ಲಿ ಕಂಡುಬರುತ್ತೆ. ನ್ಯಾಷನಲ್ ಅಂತ ಕೇಳಿದ್ರೆ ದೆಹಲಿ ಉತ್ತರ ಪ್ರದೇಶ್ ಮಧ್ಯಪ್ರದೇಶ್ ಹರಿಯಾಣ ಭಾಗದಲ್ಲಿ ಕಂಡುಬರುವಂಥದ್ದು. ವಿಶಾಖಪಟ್ಟಣ ಗುಂಟೂರು ಅಂತ ಕೇಳಿದ್ರೆ ಆಂಧ್ರ ಪ್ರದೇಶದಲ್ಲಿದೆ. ಕೊಲ್ಲಂ ಟು ತಿರುವನಂತಪುರಂ ಕೇರಳ ರಾಜ್ಯದಲ್ಲಿ ಕಂಡುಬರುವಂತಹ ಒಂದು ಕೈಗಾರಿಕಾ ವಲಯವಾಗಿರುತ್ತೆ. ಹಾಗಾದ್ರೆ ಭಾರತದಲ್ಲಿ ಎಷ್ಟಿದೆ ಅಂದ್ರೆ 8 ಕೈಗಾರಿಕಾ ವಲಯ. ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ಕೇಳಿದ್ರೆ 5 ಕೈಗಾರಿಕಾ ವಲಯಗಳು. ಇದನ್ನ ಇಲ್ಲಿ ನೆನಪಲ್ಲಿ ಇಟ್ಕೋಬೇಕಾಗತ್ತೆ, ರೈಟ್? ಇವು ಇಂಡಸ್ಟ್ರಿಯಲ್ ಝೋನ್. ಹಾಗೆ ಭಾರತಕ್ಕೆ ಸಂಬಂಧಪಟ್ಟಂತೆ ಮೂಲ ಕೈಗಾರಿಕೆಗಳು ಅಂತ ಬರ್ತವೆ, ಕೋರ್ ಇಂಡಸ್ಟ್ರಿ ಅಂತ ಕರಿತೀವಿ ಅವನ್ನ. ಹಾಗಾದ್ರೆ ಭಾರತದಲ್ಲಿ ಪ್ರಸ್ತುತ ಎಷ್ಟು ಮೂಲ ಕೈಗಾರಿಕೆಗಳಿದಾವಪ್ಪ ಅಂದ್ರೆ 9 ಮೂಲ ಕೈಗಾರಿಕೆಗಳನ್ನ ನೋಡ್ತೀವಿ. ಆ 9 ಮೂಲ ಕೈಗಾರಿಕೆಗಳು ಏನ್ ಇಂಪಾರ್ಟೆಂಟ್ ಅನ್ನೋದು ಅಂದ್ರೆ, ಈ ಕೈಗಾರಿಕೆಗಳು ಆಲ್ಮೋಸ್ಟ್ ಎಲ್ಲಾ ಸೆಕ್ಟರಿಗೂ ಯೂಸ್ ಆಗುವಂತಹ ಇಂಡಸ್ಟ್ರಿಗಳಾಗಿರ್ತವೆ. ಹಾಗಾಗಿ ಇದನ್ನ ಕೋರ್ ಇಂಡಸ್ಟ್ರಿ ಅಥವಾ ಮೂಲ ಕೈಗಾರಿಕೆಗಳು ಕರಿತೀವಿ. ಇವಿಲ್ದಲೆ ಏನೂ ಕೆಲಸ ಆಗಲ್ಲ. ಇಂತಹ ಒಂದು ಇಂಡಸ್ಟ್ರಿಗಳನ್ನ ನಾವು ಕೋರ್ ಇಂಡಸ್ಟ್ರಿ ಅಥವಾ ಮೂಲ ಕೈಗಾರಿಕೆ ಅಂತ ಕರಿತೀವಿ. ನಿಮಗೆ ಕರೆಂಟ್ ಅಫೇರ್ಸ್ ಏನಾದ್ರು ಕೇಳೋದಾದ್ರೆ ಈ ಆಪ್ಷನ್ ಅನ್ನ ನೀವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಇತ್ತೀಚೆಗೆ ಯಾವ ಕೈಗಾರಿಕಾ ವಲಯನ್ನ ಸೇರ್ಪಡೆಗೊಳಿಸಲಾಯಿತು ಅಂತ ಕೇಳಿದ್ರೆ ಕಬ್ಬಿಣದ ಅದಿರು ಅನ್ನುವಂಥದ್ದನ್ನ ಎಲ್ಲಿ ಸೇರಿಸಿದಾರಪ್ಪ ಅಂದ್ರೆ ಕೋರ್ ಇಂಡಸ್ಟ್ರಿಯಲ್ಲಿ ಸೇರಿಸಿರೋದನ್ನ ನೋಡ್ತೀವಿ. ರೀಸೆಂಟ್ ಆಡೆಡ್ ಕೋರ್ ಇಂಡಸ್ಟ್ರಿ ಅಂತ ಕೇಳಿದಾಗ ಐರನ್ ಓರ್ ಅನ್ನ ಈ ಒಂದು ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಯಾಕಂದ್ರೆ ಇದು 2026ರಲ್ಲಿ ಸೇರ್ಪಡೆ ಆಗಿರೋದ್ರಿಂದ ರೀಸೆಂಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಕೇಳಬಹುದಾದಂತಹ ಒಂದು ಪ್ರಶ್ನೆ ಆಗಿರುತ್ತೆ.
ಸೊ ಅದರ್ವೈಸ್ ನೋಡಿ, ಕಬ್ಬಿಣ ಅದಿರು ಬೇಕೇ ಬೇಕು. ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿಗೆ ರಾ ಮೆಟೀರಿಯಲ್ ಆಗಿ ಯಾವ ಸಿಗುತ್ತೆ? ಕಬ್ಬಿಣದ ಅದಿರು ಸಿಗುತ್ತೆ. ಓಕೆ, ನೆಕ್ಸ್ಟ್ ಕಲ್ಲಿದ್ದಲು ಕೈಗಾರಿಕೆ, ಕೋಲ್ ಇಂಡಸ್ಟ್ರಿ ಬೇಕೇ ಬೇಕು. ಯಾಕಂದ್ರೆ ಎಲೆಕ್ಟ್ರಾನಿಕ್ ಉತ್ಪಾದನೆ ಆಗ್ಬೇಕಂದ್ರೆ, ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡ್ಬೇಕಂದ್ರೆ ನಾವು ಯಾವ್ದನ್ನ ಯೂಸ್ ಮಾಡ್ಕೊಂತೀವಿ? ಕಲ್ಲಿದ್ದಲು. ಥರ್ಮಲ್ ಪವರ್ ಸ್ಟೇಷನ್ಗಳಲ್ಲಿ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡೋದೇ ಕಲ್ಲಿದ್ದಲನ್ನ. ಮತ್ತು ಬೇರೆ ಬೇರೆ ಕೈಗಾರಿಕೆಗಳಲ್ಲೂ ಕೂಡ ಅದನ್ನ ಯೂಸ್ ಮಾಡ್ಕೊಂತೀವಿ. ಕಚ್ಚಾ ತೈಲ ಅಂತೂ ಬೇಕೇ ಬೇಕು. ಕ್ರೂಡ್ ಆಯಿಲ್ ಅನ್ನ, ಪೆಟ್ರೋಲ್ ಡೀಸೆಲ್ ಎಲ್ಲ ತಯಾರು ಮಾಡ್ಬೇಕಂದ್ರೆ ಏನ್ ಬೇಕಾಗತ್ತೆ? ಕಚ್ಚಾ ತೈಲ ಬೇಕು. ಅದು ತುಂಬಾ ನೀಡಿರುವಂಥದ್ದು. ನೈಸರ್ಗಿಕ ಅನಿಲ, ನ್ಯಾಚುರಲ್ ಗ್ಯಾಸ್ ಅಂತೂ ಕಂಪಲ್ಸರಿ ಎಲ್ಲದಕ್ಕೂ ಕೂಡ ಬೇಕು. ಸಂಸ್ಕರಣಾ ಉತ್ಪನ್ನ ಇದೆ, ರಿಫೈನರಿ ಪ್ರೊಡಕ್ಷನ್ ಇಂಡಸ್ಟ್ರಿಗಳು ಕೂಡ ಇಂಪಾರ್ಟೆಂಟ್ ಆಗಿರ್ತವೆ. ಫರ್ಟಿಲೈಸರ್ ಇಂಡಸ್ಟ್ರಿನೂ ಕೂಡ ಇಂಪಾರ್ಟೆಂಟ್ ಆಗಿರ್ತವೆ. ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಇದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೋಡ್ತೀವಿ. ಹಾಗೆ ಸಿಮೆಂಟ್ ಕೈಗಾರಿಕೆಯನ್ನು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಸಿಟಿ ಇಂಡಸ್ಟ್ರಿಗಳನ್ನ ನೋಡ್ತೀವಿ. ಹಾಗಾದ್ರೆ ಭಾರತದಲ್ಲಿ ಒಟ್ಟು ಎಷ್ಟು ಕೋರ್ ಇಂಡಸ್ಟ್ರಿಗಳಿದಾವೆ ಅಂತ ಕೇಳಿದ್ರೆ 9. ನೀವು ತಲೆಯಲ್ಲಿ ಇಟ್ಕೋಬೇಕಾಗಿರುವಂತಹ ಪ್ರಮುಖ ಇಂಡಸ್ಟ್ರಿ ಯಾವ್ದಪ್ಪ ಅಂದ್ರೆ ಕಬ್ಬಿಣದ ಅದಿರು ಅಂತಾನೆ ಬರುತ್ತೆ, ಐರನ್ ಓರ್ ಅಂತಾನೆ. ಇದು ಕೋರ್ ಇಂಡಸ್ಟ್ರಿಯಲ್ಲಿ ರೀಸೆಂಟ್ ಆಗಿ 9ನೇದಾಗಿ ಸೇರ್ಪಡೆಗೊಳಿಸಿರೋದನ್ನ ನೋಡ್ತೀವಿ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ, ಪ್ರಮುಖ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಯಾವ್ಯಾವ್ದಿದಾವೆ? ಭಾರತಕ್ಕೆ ಸಂಬಂಧಪಟ್ಟಂತೆ 9 ಪ್ರಮುಖ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನ ನೆನಪಲ್ಲಿಟ್ಕೋಬೇಕು. ಇಲ್ಲಿ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿಯ ಬಗ್ಗೆ ಏನೇನು ಕ್ವಶನ್ ರೈಸ್ ಮಾಡ್ತಾನಪ್ಪ ಅಂದ್ರೆ, ಕೈಗಾರಿಕೆ ಕೊಟ್ಟು ಯಾವ ರಾಜ್ಯದಲ್ಲಿದೆ ಅಥವಾ ಯಾವ ಸ್ಥಳದಲ್ಲಿದೆ ಅನ್ನೋದ್ರ ಮೇಲೆ ಪ್ರಶ್ನೆ ಕೇಳ್ತಾನೆ. ಹಾಗಾಗಿ ಈ ಕಾನ್ಸೆಪ್ಟ್ ಅನ್ನ ನೀವು ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕಾಗತ್ತೆ. 9 ಕೈಗಾರಿಕೆಗಳ ಹೆಸರನ್ನ ತಿಳ್ಕೊಳ್ಳಿ, ಏನೇ ಎಕ್ಸಾಂಪಲ್ ಬಂದರೂ ಕೂಡ ಆನ್ಸರ್ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಇಂಡಸ್ಟ್ರಿ ಹೋಗೋಣ. ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ, ಮೈಸೂರು ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಅಂತ ಕರಿತೀವಿ. ಅದನ್ನ ಫಸ್ಟ್ MISL ಅಂತ ಕರಿತಿದ್ರು. ಮೈಸೂರು ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಅಂತೇಳಿ MISL ಅಂತೇಳಿ. ನೋಡಿ, ಮೈಸೂರು ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಏನ್ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ಇದು ದಕ್ಷಿಣ ಭಾರತದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು, ತಲೆಯಲ್ಲಿ ಇಟ್ಕೊಳ್ಳಿ. ದಕ್ಷಿಣ ಭಾರತದಲ್ಲಿ, ಸೌತ್ ಇಂಡಿಯಾದಲ್ಲಿ ಫಸ್ಟ್ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಯಾವುದು ಅಂತ ಕೇಳಿದ್ರೆ MISL ಆಗಿರುತ್ತೆ. ಹಾಗಾದ್ರೆ MISL ಅನ್ನುವಂಥದ್ದು ಫಸ್ಟ್ ಇಂಡಸ್ಟ್ರಿ ಆಗಿರುತ್ತೆ. ಇದು ಎಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳಿದ್ರೆ, ಇದು ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಈ ಒಂದು ಕೈಗಾರಿಕೆ ಸ್ಥಾಪನೆಯಾಗಿದ್ದು, ಅಂದರೆ ಕರ್ನಾಟಕದಲ್ಲಿ ಸ್ಥಾಪನೆಯಾದಂತಹ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಆಗಿರುತ್ತೆ. ಇದಕ್ಕೆ ಫಸ್ಟ್ MISL ಅಂತ ಕರಿತಿದ್ರು. ಇದು ಎಸ್ಟಾಬ್ಲಿಷ್ ಆದಂತಹ ವರ್ಷ ಯಾವ್ದಪ್ಪ ಅಂದ್ರೆ 1923 ಜನವರಿ 18ಕ್ಕೆ. ಆಗಿನ್ನು ಭಾರತ ಸ್ವಾತಂತ್ರ್ಯವನ್ನ ಪಡೆದಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಥಾಪನೆಯಾದಂತಹ ಪ್ರಮುಖ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಯಾವುದು ದಕ್ಷಿಣ ಭಾರತದಲ್ಲಿ ಅಂತ ಕೇಳಿದ್ರೆ ಅದು MISL ಆಗಿರುತ್ತೆ. ನೋಡಿ, ಈ ಒಂದು ಕೈಗಾರಿಕೆಯನ್ನ 1989ರಲ್ಲಿ ಸೇಲ್, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅನ್ನೋದು, ಭಾರತದ ಉಕ್ಕು ಪ್ರಾಧಿಕಾರ ಏನಿದೆಯಲ್ಲ, ಆ ಭಾರತದ ಉಕ್ಕು ಪ್ರಾಧಿಕಾರ ಇದನ್ನ VISL ಅಂತ ಮರುನಾಮಕರಣ ಮಾಡುತ್ತೆ. VISL ಅಂದ್ರೆ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಅಂತ ಹೇಳಿ. ಹಾಗಾದ್ರೆ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಅನ್ನುವಂಥದ್ದು ಯಾವಾಗ ಆಯಿತು ಅಂತ ಕೇಳಿದ್ರೆ 1989 ಇಂದ ಈ ಒಂದು ಟೈಟಲ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇದು ನಿಮಗೆ ನೆನಪಲ್ಲಿ ಇರಬೇಕಾಗತ್ತೆ. ಓಕೆ ಸ್ನೇಹಿತರೆ, ನೋಡಿ, ದಕ್ಷಿಣ ಭಾರತದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಯಾವುದು ಅಂತ ಕೇಳಿದ್ರೆ ಸೊ ಇದನ್ನ ನಾವು ಆನ್ಸರ್ ಮಾಡಬೇಕಾಗತ್ತೆ. ಅಥವಾ ಕರ್ನಾಟಕದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಯಾವುದಂದ್ರೂ ಕೂಡ MISL ಅಥವಾ VISL ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಮತ್ತೊಂದು ಪ್ರಮುಖವಾದಂತಹ ಇಂಡಸ್ಟ್ರಿಗಳನ್ನ ನೋಡ್ತಾ ಹೋಗೋದಾದ್ರೆ, ಕರ್ನಾಟಕದಲ್ಲಿ ಜಿಂದಾಲ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ಒಂದಿದೆ. ಈ ಜಿಂದಾಲ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನ ವಿಜಯನಗರ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತಾನೂ ಕೂಡ ಕರೀತಾರೆ. ವಿಜಯನಗರ ಅಂತ ಕೊಟ್ಟರು ಅದೇ ಆನ್ಸರ್, ಜಿಂದಾಲ್ ಅಂತ ಕೊಟ್ಟರು ಅದೇ ಆನ್ಸರ್ ಆಗಿರುತ್ತೆ. ಇದು ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರಿ ಆಗಿರುತ್ತೆ, ಅಂದ್ರೆ ಖಾಸಗಿ ವಲಯದ, ಅಂದ್ರೆ ಜಿಂದಾಲ್ ಅನ್ನುವಂಥದ್ದು ಒಂದು ಖಾಸಗಿ ಕಂಪನಿ ಆಗಿರುತ್ತೆ. ಅವ್ರು ನಡೆಸ್ತಾ ಇರುವಂತಹ ಒಂದು ಇಂಡಸ್ಟ್ರಿ ಆಗಿರುತ್ತೆ. ಇದು ವಿಜಯನಗರ ಭಾಗದಲ್ಲಿ ಕಂಡುಬರೋದ್ರಿಂದ ಇದನ್ನ ವಿಜಯನಗರ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ಕರಿತೀವಿ. ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಆಡಳಿತ ನಡೆಸಿರುವಂತಹ ಒಂದು ಪ್ರದೇಶ ಅದು. ಹಾಗಾಗಿ ಇದನ್ನ ವಿಜಯನಗರ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ಟೈಟಲ್ ಕೊಟ್ಟಿರೋದು. ಹಾಗಾದ್ರೆ ಈ ಕೈಗಾರಿಕೆಯನ್ನ 2001ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಬಳ್ಳಾರಿ ಜಿಲ್ಲೆಯ ತೋರಣಗಲ್ಲಲ್ಲಿ ಇಂಡಸ್ಟ್ರಿ ಇರೋದು.
ವಿಜಯನಗರ ಅಂತ ಹೆಸರಿದೆ ಅಷ್ಟೇ, ಆದರೆ ಇರುವಂಥ ಲೊಕೇಶನ್ ಯಾವುದು? ಬಳ್ಳಾರಿ ಜಿಲ್ಲೆಯ ತೋರಣಗಲ್ ಎಂಬಲ್ಲಿ ಈ ಕೈಗಾರಿಕೆಯನ್ನು 2001ರಲ್ಲಿ ಸ್ಥಾಪನೆ ಮಾಡಲಾಗತ್ತೆ. ಇದು ಕರ್ನಾಟಕದಲ್ಲಿ ಪ್ರಸ್ತುತ ಅತಿ ಹೆಚ್ಚು ಕಬ್ಬಿಣ ಮತ್ತು ಉಕ್ಕನ್ನು ತಯಾರು ಮಾಡ್ತಾ ಇರುವಂಥ ಇಂಡಸ್ಟ್ರಿ ಯಾವುದಂತ ಕೇಳಿದರೆ ಅದು ಜಿಂದಾಲ್. ಯಾಕಂದರೆ VISL ಅನ್ನೋವಂಥದ್ದು ಮುಚ್ಚಿರೋದನ್ನು ನೋಡ್ತೀವಿ, ಹಾಗಾಗಿ ಅಲ್ಲಿ ಉತ್ಪಾದನೆ ಅನ್ನೋಂಥದ್ದು ತುಂಬ ಕಡಿಮೆ ಇರುತ್ತೆ. ಸೊ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ, ಅಷ್ಟು ಬಿಟ್ಟರೆ ಪ್ರೊಡಕ್ಷನ್ ಅಂತೂ ಅಲ್ಲಿ ಇಲ್ಲ. ನೆಕ್ಸ್ಟ್ ನೋಡಿ, ತುಂಗಭದ್ರಾ ಉಕ್ಕಿನ ಕೈಗಾರಿಕೆ ಅಂತ ಇರುತ್ತೆ. ವಿಜಯನಗರ ಜಿಲ್ಲೆ ಅಂದರೆ ಹೊಸಪೇಟೆಯಲ್ಲಿ ಕಂಡುಬರೋದು. ತುಂಗಭದ್ರಾ ಜಲಾಶಯದ ಬಳಿ ಕಂಡುಬರುತ್ತೆ. ಎಲ್ಲಿ ಅಂತ ಕೇಳಿದರೆ ಹೊಸಪೇಟೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನಲ್ಲಿ ತುಂಗಭದ್ರಾ ಜಲಾಶಯದ ಸಮೀಪದಲ್ಲಿರುವಂಥ ಕೈಗಾರಿಕೆ ತುಂಗಭದ್ರಾ ಉಕ್ಕಿನ ಕೈಗಾರಿಕೆ ಅಂತಲೇ ಬರುವಂಥದ್ದು. ಹಾಗಾದರೆ ಕರ್ನಾಟಕದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ 3 ನೆನಪಲ್ಲಿಟ್ಕೊಳ್ಳಿ. ಒಂದು VISL, ಇನ್ನೊಂದು ಜಿಂದಾಲ್, ಇನ್ನೊಂದು ತುಂಗಭದ್ರಾ. ರೈಟ್. ನೆಕ್ಸ್ಟ್ ನೋಡಿ, ಮತ್ತು ಪ್ರಮುಖವಾದಂತಹ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಲ್ಲಿ ಈಗ ಒಂದಂತೂ ಭಾರತಕ್ಕೆ ಸಂಬಂಧಪಟ್ಟಂತೆ ಗೊತ್ತಾಯಿತು. ಆ 9 ಲೀಸ್ಟಲ್ಲಿ ಮತ್ಯಾವ್ಯಾವ ಕೈಗಾರಿಕೆಗಳು ಕಂಡು ಬರ್ತಾವಂತೇಳಿ ಈಗ ಇಂಡಿಯಾಕ್ಕೆ ರಿಲೇಟೆಡ್ ಆಗಿ ನೋಡ್ತಾ ಹೋಗೋದಾದರೆ ನೋಡಿ, ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಆರಂಭಿಸಿದ್ದು ಯಾವಾಗ, ಅದಕ್ಕೆ ಏನು ಹೆಸರು ಕೊಟ್ಟಿದೆ ಅಂದರೆ 1870ರಲ್ಲಿ ಫಸ್ಟ್ ಇಂಡಸ್ಟ್ರಿ ಸ್ಟಾರ್ಟ್ ಆಗಿದ್ದು. ಆ 1870ನಲ್ಲಿ ಫಸ್ಟ್ ಇಂಡಸ್ಟ್ರಿ ಸ್ಟಾರ್ಟ್ ಆಯ್ತಲ್ಲ, ಎಲ್ಲಿ ಅಂತ ಕೇಳಿದರೆ ವೆಸ್ಟ್ ಬೆಂಗಾಲಲ್ಲಿ ಆರಂಭವಾಗುತ್ತೆ. ವೆಸ್ಟ್ ಬೆಂಗಾಲಲ್ಲಿ ಪ್ಲೇಸ್ ಯಾವುದಪ್ಪ ಅಂದರೆ ಕುಲ್ಟಿ ಅಂಥೇಳಿ ಇದನ್ನು ಬೆಂಗಾಲ್ ಐರನ್ ಕಂಪನಿ ಅಂತ ಕರಿತಿದ್ರು. ಸ್ವಲ್ಪ ದಿನಕ್ಕೆ ಇದು ಮುಚ್ಚೋಗುತ್ತೆ. ಕ್ಲಿಯರಾ? ಆದರೂ ಫಸ್ಟ್ ಅಂತ ಕೇಳಿದಾಗ ಕುಲ್ಟಿ, ವೆಸ್ಟ್ ಬೆಂಗಾಲಲ್ಲಿ ಬೆಂಗಾಲ್ ಐರನ್ ಕಂಪನಿ ಅಂತ ಇದಕ್ಕಿರುವಂತಹ ಟೈಟಲ್ ಆಗಿರುತ್ತೆ. ಇದಾದ ನಂತರದಲ್ಲಿ ಅತಿ ದೊಡ್ಡದಾದಂತಹ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಆರಂಭಿಸಲಾಗುತ್ತೆ. ಸೊ ಲಾರ್ಜೆಸ್ಟ್ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಎಸ್ಟಾಬ್ಲಿಷ್ ಆಗಿದ್ದು ಯಾವಾಗ ಅಂತ ಕೇಳಿದರೆ 1907ನಲ್ಲಿ. ಆ 1907ನಲ್ಲಿ ಈ ಕೈಗಾರಿಕೆಯನ್ನು ಆರಂಭಿಸಿದ್ದು ಎಲ್ಲಿ ಅಂತ ಕೇಳಿದರೆ ಜೆಮ್ಸೆಡ್ಪುರದಲ್ಲಿ, ಜಾರ್ಖಂಡ್ ರಾಜ್ಯದ ಜೆಮ್ಸೆಡ್ಪುರದಲ್ಲಿ ಈ ಒಂದು ಕೈಗಾರಿಕೆ ಸ್ಥಾಪನೆ ಆಗುತ್ತೆ. ಹಾಗಾದರೆ ಈ ಕೈಗಾರಿಕೆಯನ್ನು ಟಿಸ್ಕೋ ಅಂತ ಕರೀತಾರೆ. ಟಿಸ್ಕೋ ಅಂದರೆ ಏನು? ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ ಅಂತೇಳಿ. ಈ ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ ಇದೆಯಲ್ಲ, ಇದು ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಿದರೆ ಇದು ಗವರ್ಮೆಂಟ್ ಮಾಡಿರುವಂಥ ಇಂಡಸ್ಟ್ರಿ ಅಲ್ಲ. ಸೊ ಟಾಟಾ ಗ್ರೂಪ್ಸಿಂದ ಆದಂತಹ ಒಂದು ಕೈಗಾರಿಕೆ ಆಗಿರುತ್ತೆ. ಹಾಗಾಗಿ ಇದನ್ನು ಟಾಟಾ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಅಂತ ಕರಿತೀವಿ. ನೋಡಿ, ಭಾರತದಲ್ಲಿ ಅತಿ ದೊಡ್ಡದಾದಂತಹ ಲಾರ್ಜೆಸ್ಟ್ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಗವರ್ಮೆಂಟ್ ಸೆಕ್ಟರಲ್ಲಿ ಆಗಲ್ಲ, ಇದು ಪ್ರೈವೇಟ್ ಸೆಕ್ಟರ್ ಅಥವಾ ಕಾರ್ಪೊರೇಟ್ ಸೆಕ್ಟರಲ್ಲಿ ಆಗುತ್ತೆ. ಆ ಕಂಪನಿಯನ್ನೇ ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ ಅಂತ ಕರಿತೀವಿ. ಎಲ್ಲಿದೆ ಅಂತ ಕೇಳಿದರೆ ಜೆಮ್ಸೆಡ್ಪುರ, ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ. ಇದಾದ ನಂತರ ಸರ್ಕಾರನೇ ಒಂದು ಕೈಗಾರಿಕೆಯನ್ನ ಆರಂಭಿಸುತ್ತೆ. ಆ ಕೈಗಾರಿಕೆ ಹೆಸರು ಇಸ್ಕೋ ಅಂತೇಳಿ. ಇದು ಟಿಸ್ಕೋ, ಇದು ಇಸ್ಕೋ. ಹಾಗಾದರೆ ಇಸ್ಕೋ ಅಂದರೆ ಇಂಡಿಯನ್ ಐರನ್ ಅಂಡ್ ಸ್ಟೀಲ್ ಕಂಪನಿ ಅಂತೇಳಿ ಪ್ರಾರಂಭವಾಗಿದ್ದು ನೋಡಿ 1919ರಲ್ಲಿ ಆರಂಭವಾಗುತ್ತೆ. ಬರ್ನ್ಪುರ ಅಂತೇಳಿ ವೆಸ್ಟ್ ಬೆಂಗಾಲಲ್ಲಿ ಕಂಡುಬರುತ್ತೆ. ಪ್ಲೇಸ್ ಬರ್ನ್ಪುರ, ಸ್ಟೇಟ್ ಬಂದು ವೆಸ್ಟ್ ಬೆಂಗಾಲ್, ಇಯರ್ ಬಂದು 1919ನಲ್ಲಿ. ಸೊ ಕಂಪನಿ ಹೆಸರು ಇಂಡಿಯನ್ ಐರನ್ ಅಂಡ್ ಸ್ಟೀಲ್ ಕಂಪನಿ ಆಗಿರುತ್ತೆ. ನೋಡಿ, ಇವು 2 ಕಂಪನಿಗಳನ್ನು ನೆನಪಲ್ಲಿಟ್ಕೋಬೇಕು, ಟಿಸ್ಕೋ ಮತ್ತು ಇಸ್ಕೋ. ಇದು ಆರಂಭವಾಯಿತು, ಆದರೆ ಮುಚ್ಚಿ ಹಾಕಲಾಯಿತು, ಅದೇನೋ ಅಂತ ವರ್ಕೌಟ್ ಆಗಲಿಲ್ಲ. 3ನೇ ಕೈಗಾರಿಕೆನೇ VISL ಆಗಿತ್ತು 1923ಯಲ್ಲಿ. ಆರಂಭವಾಗಿದ್ದು ಯಾವಾಗಪ್ಪ ಅಂದರೆ 1923ರಲ್ಲಿ VISL ಆರಂಭವಾಯಿತು. ಆಲ್ರೆಡಿ ಅದರ ಬಗ್ಗೆ ನಾವು ಈಗ ಚರ್ಚೆ ಮಾಡಿದ್ವಿ. ನೆಕ್ಸ್ಟ್ ನೋಡಿ, ಈ VISL ಆದ ನಂತರದಲ್ಲಿ ನೆಕ್ಸ್ಟ್ ಕೈಗಾರಿಕೆಗಳು ಆರಂಭವಾಯಿತು. ಪಂಚವಾರ್ಷಿಕ ಯೋಜನೆ ಅಂತ ಸ್ಟಾರ್ಟ್ ಆಗುತ್ತೆ. ಆ 5 ಇಯರ್ ಆದಂತಹ ಸಂದರ್ಭದಲ್ಲಿ ಮೊದಲನೇ ಪಂಚವಾರ್ಷಿಕ ಕೃಷಿಗೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ಮಾಡ್ತಾ ಬಂದರು. ಸೆಕೆಂಡ್ 5 ಇಯರ್ ಪ್ಲಾನ್ ಇದೆಯಲ್ಲ, ಅದು ಇಂಡಸ್ಟ್ರಿ ಡೆವಲಪ್ಮೆಂಟಿಗೆ ಆದ್ಯತೆಯನ್ನು ಕೊಡಲಾಯಿತು. ಆ ಅವಧಿಯಲ್ಲಿ ಪ್ರಮುಖವಾಗಿ 3 ಕೈಗಾರಿಕೆಗಳನ್ನು ಎಸ್ಟಾಬ್ಲಿಷ್ ಮಾಡಲಾಗತ್ತೆ. ಆ ಕೈಗಾರಿಕೆಗಳು ಯಾವ್ಯಾವುದು ನಾವು ಸೀರಿಯಲ್ ನಂಬರಲ್ಲಿ ಕಂಟಿನ್ಯೂ ಅಂತ ಕೊಡ್ತಾ ಬಂದಾಗ ಈ 3ನೇದು ಗೊತ್ತಾಯ್ತಲ್ಲ ಯಾವುದು ಅಂತೇಳಿ, VISL ಅನ್ನುವಂಥದ್ದು 3ನೇದಾಗಿರುತ್ತೆ. ನೆಕ್ಸ್ಟ್ ನೋಡಿ, ರೂರ್ಕೆಲಾ ಸ್ಟೀಲ್ ಇಂಡಸ್ಟ್ರಿ ಅಂತ ಬರುತ್ತೆ. ಇದನ್ನು 1955ರಲ್ಲಿ ಆರಂಭಿಸ್ತಾರೆ. ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತೆ. ಇದು ರೂರ್ಕೆಲಾ ಸ್ಟೀಲ್ ಇಂಡಸ್ಟ್ರಿ ಒಡಿಸ್ಸಾ ಸ್ಟೇಟಲ್ಲಿರೋದು. ಇದಕ್ಕೆ ಪಶ್ಚಿಮ ಜರ್ಮನಿ ಸಹಕಾರದೊಂದಿಗೆ ಪ್ರಾರಂಭಿಸಲಾಯಿತು. ಕೊಲಾಬ್ರೇಷನ್ ಅಂತ ಕರಿತೀವಿ. ಕೊಲಾಬ್ರೇಷನ್ ಅಂದರೆ ಇಂಡಿಯಾ ಮತ್ತು ವೆಸ್ಟ್ ಜರ್ಮನಿ ಕೊಲಾಬ್ರೇಷನಲ್ಲಿ ಆರಂಭವಾದಂಥ ಕೈಗಾರಿಕೆ ಯಾವುದು ಅಂತ ಕೇಳಿದರೆ ಅದು ರೂರ್ಕೆಲಾ ಇಂಡಸ್ಟ್ರಿ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಬಿಲಾಯಿ ಸ್ಟೀಲ್ ಇಂಡಸ್ಟ್ರಿ ಅಂತ ಇದೆ. ಇದು 1957ನಲ್ಲಿ ಆರಂಭವಾಗುತ್ತೆ ಛತ್ತೀಸ್ಗಢ ರಾಜ್ಯದಲ್ಲಿ. ಇದು ರಷ್ಯಾದ ಕೊಲಾಬರೇಷನ್ ಇಂದ ಮಾಡಿರುವಂತಹ ಒಂದು ಇಂಡಸ್ಟ್ರಿ.
ದುರ್ಗಾಪುರ ಸ್ಟೀಲ್ ಇಂಡಸ್ಟ್ರಿ 1956 ಅಲ್ಲಿ ಆರಂಭವಾಗುತ್ತೆ. ವೆಸ್ಟ್ ಬೆಂಗಾಲ್ ಅಲ್ಲಿ ಕಂಡುಬರುತ್ತೆ. ಇಂಗ್ಲೆಂಡ್ ಕೊಲಾಬರೇಷನ್ ಇಂದ ಮಾಡಿರುವಂತಹ ಒಂದು ಕೈಗಾರಿಕೆ ನೋಡಿ. ಹಾಗಾಗಿ 6 ಕೈಗಾರಿಕೆಗಳು ಕ್ಲಿಯರ್ ಆಯಿತು. 7ನೇ ಕೈಗಾರಿಕೆ ನೋಡಿ, ಬೊಕಾರೋ ಸ್ಟೀಲ್ ಇಂಡಸ್ಟ್ರಿ ಅಂತ ಕಂಡುಬರುತ್ತೆ. ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ. ರಷ್ಯಾದ ಕೊಲಾಬರೇಷನ್ ಇಂದ ಮಾಡ್ಕೊಂಡಿರೋದು. ರಷ್ಯಾದ ಸಹಕಾರದಿಂದ ನಿರ್ಮಿಸಿರುವಂತಹ ಒಂದು ಕೈಗಾರಿಕೆ ಯಾವುದಪ್ಪ ಅಂದ್ರೆ ಬೊಕಾರೋ ಕೈಗಾರಿಕೆ 1965. ನೆಕ್ಸ್ಟ್ ನೋಡಿ, ಸೇಲಂ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ 1985ರಲ್ಲಿ ಆರಂಭವಾಗುತ್ತೆ. ತಮಿಳುನಾಡಿನಲ್ಲಿ ಈ ಕೈಗಾರಿಕೆ ಇರುವಂತದ್ದು. ಫ್ರಾನ್ಸ್ ಸಹಕಾರದಿಂದ ಆರಂಭವಾದಂತಹ ಒಂದು ಇಂಡಸ್ಟ್ರಿ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ವಿಶಾಖಪಟ್ಟಣ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ 2010ರಲ್ಲಿ ಆರಂಭವಾಗುತ್ತೆ. ವಿಶಾಖಪಟ್ಟಣ ಅಂದ್ರೆ ಯಾವ ಸ್ಟೇಟ್ ಅಂತ ಕೇಳಿದ್ರೆ ಇದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ಕೈಗಾರಿಕೆ ಆಗತ್ತೆ. ಓಕೆ, ಆಂಧ್ರ ಪ್ರದೇಶ್ AP-ಯಲ್ಲಿ ಕಂಡುಬರುವಂತಹ ಒಂದು ಇಂಡಸ್ಟ್ರಿ ಆಗಿರುತ್ತೆ. ಸೊ ಇಷ್ಟು ಕೈಗಾರಿಕೆಗಳನ್ನ ನಾವು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಏನೇ ಕ್ವಶನ್ ರೈಸ್ ಆದ್ರೂ 99% ಈ 9 ಇಂಡಸ್ಟ್ರಿ ಒಳಗಡೆ ಯಾವುದೋ ಒಂದು ಕೈಗಾರಿಕೆ ಕೇಳ್ತಾರೆ. ಯಾವ ರಾಷ್ಟ್ರ, ಯಾವ ರಾಜ್ಯದಲ್ಲಿದೆ, ಕೈಗಾರಿಕೆ ಹೆಸರೇನು, ಅವಷ್ಟು ಮಾಹಿತಿಯನ್ನ ನೀವು ಇಲ್ಲಿ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಸ್ನೇಹಿತರೆ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಆದ ನಂತರ ಟೆಕ್ಸ್ಟೈಲ್ ಇಂಡಸ್ಟ್ರಿ ಆರ್ ಕಾಟನ್ ಇಂಡಸ್ಟ್ರಿ ಬರುತ್ತವೆ. ಹತ್ತಿ ಬಟ್ಟೆ ಕೈಗಾರಿಕೆ ಭಾರತ ತುಂಬಾನೇ ಫೇಮಸ್ ಇರುವಂತದ್ದು ಕಾಟನ್ ಇಂಡಸ್ಟ್ರಿಯಲ್ಲಿ. ನೋಡಿ, ಕಾಟನ್ ಇಂಡಸ್ಟ್ರಿ ಅಂತ ಬಂದಾಗ ಕರ್ನಾಟಕದ ಮೊಟ್ಟ ಮೊದಲ ಹತ್ತಿ ಬಟ್ಟೆ ಕೈಗಾರಿಕೆ ಆರಂಭವಾಗಿದೆಯಲ್ಲಪ್ಪ ಅಂದ್ರೆ 1884ರಲ್ಲಿ MSK ಮಿಲ್ಸ್ ಅಂತಾನೆ ಕರಿತೀವಿ. MSK ಅಂದ್ರೆ ಮೆಹಬೂಬ್ ಶಾಹಿ ಕಲ್ಬುರ್ಗಿ ಮಿಲ್ಸ್ ಅಂತೇಳಿ ಗುಲ್ಬರ್ಗದಲ್ಲಿ ಅಥವಾ ಕಲಬುರ್ಗಿಯಲ್ಲಿ ಈ ಕೈಗಾರಿಕೆ ಆರಂಭವಾಗಿದ್ದು. ಇದು ಕರ್ನಾಟಕದ ಮೊಟ್ಟ ಮೊದಲ ಕಾಟನ್ ಇಂಡಸ್ಟ್ರಿ ಅಥವಾ ಹತ್ತಿ ಬಟ್ಟೆ ಕೈಗಾರಿಕೆ ಆಗಿರುತ್ತೆ. ನೋಡಿ, ಹಾಗಾದ್ರೆ ಹತ್ತಿ ಬಟ್ಟೆ ಕೈಗಾರಿಕೆಗಳು ಅತಿ ಹೆಚ್ಚು ನೆಲೆಸಿರುವಂಥದ್ದು ಕರ್ನಾಟಕದಲ್ಲಿ ಯಾವ್ಯಾವ ಭಾಗದಲ್ಲಿ ಇದಾವಂತ ನೋಡಿದಾಗ ನೋಡಿ, ಹುಬ್ಬಳ್ಳಿಯಲ್ಲಿ ಅತಿ ಹೆಚ್ಚು ಕಂಡು ಬರ್ತಾವೆ. ಅದಾದ ನಂತರ ಮೊಣಕಾಲ್ಮೂರು, ಚಿತ್ರದುರ್ಗ ಮೊಣಕಾಲ್ಮೂರಲ್ಲಿ ಕೂಡ ಸೀರೆಗೆ ತುಂಬಾ ಫೇಮಸ್. ಅದು ಮೊಣಕಾಲ್ಮೂರು ಸೀರೆ ಅನ್ನೋದೇ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ಒಂದು ಸೀರೆ ಆಗಿರುತ್ತೆ. ಇಳಕಲ್ ಸೀರೆನೂ ಕೂಡ ತುಂಬಾ ಫೇಮಸ್ ಇರೋದು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಬೆಟಗೇರಿ ಅಂತ ಕರೀತೆ ಗದಗ ಜಿಲ್ಲೆಯಲ್ಲಿ, ನರಗುಂದನು ಕೂಡ ಗದಗ ಜಿಲ್ಲೆಯಲ್ಲಿ ಕಂಡುಬರೋದು. KR ಮಿಲ್ಸ್ ಅಂತ ಕಂಡುಬರುತ್ತೆ, ಇದು ಮೈಸೂರಿನಲ್ಲಿ ಕಂಡುಬರುವಂಥದ್ದು, ಮೈಸೂರು. ಓಕೆ, ಇಷ್ಟು ಪ್ರಮುಖವಾದಂತಹ ಕೈಗಾರಿಕೆಗಳು ಹತ್ತಿ ಬಟ್ಟೆಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ನೋಡ್ತೀವಿ. ಅದೇ ರೀತಿ ಅದಕ್ಕಿಂತ ಅತಿ ಹೆಚ್ಚು ಹತ್ತಿ ಬಟ್ಟೆ ಕೈಗಾರಿಕೆಗಳು ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ನೆಲೆಸಿದಾವ ಅಂತ ಕೇಳಿದ್ರೆ ದಾವಣಗೆರೆ ಅನ್ನೋಂಥದ್ದು ತುಂಬಾ ಫೇಮಸ್. ನೋಡಿ, ರಾಜ್ಯಾದ್ಯಂತ ಅತಿ ಹೆಚ್ಚು ಜನರು ಏನಾದ್ರು ಪರ್ಚೇಸಿಂಗ್ ಅಂತ ಬಟ್ಟೆಗಂತ ಹೋದ್ರೆ ದಾವಣಗೆರೆಗೆ ಹೋಗ್ತಾರೆ. ಹಾಗಾದ್ರೆ ದಾವಣಗೆರೆಯಲ್ಲಿ ಕಾಟನ್ ಇಂಡಸ್ಟ್ರಿ ಆರ್ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು ಮ್ಯಾಕ್ಸಿಮಮ್ ಕಂಡು ಬರೋದ್ರಿಂದ ಈ ಕರ್ನಾಟಕದಲ್ಲಿ ದಾವಣಗೆರೆಯನ್ನ ಏನಂತ ಕರೀತಾರಪ್ಪ ಅಂದ್ರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಕರೆದ್ರೆ ಯಾವ ಜಿಲ್ಲೆಯನ್ನ? ದಾವಣಗೆರೆಯನ್ನ ಕರೆಯೋದು. ಯಾಕಂದ್ರೆ ಅಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆ ಉತ್ಪಾದನೆ ಮಾಡ್ತವೆ, ಮತ್ತೆ ಮಾರ್ಕೆಟ್ ಕೂಡ ದೊಡ್ಡದಾಗಿರೋದನ್ನ ನಾವಿಲ್ಲಿ ನೋಡ್ತೀವಿ. ಅಥವಾ ಕರ್ನಾಟಕದ ಕಾಟನೋಪೋಲಿಸ್ ಅಂತ ಕರೆಯುವಂತಹ ಸಿಟಿ ಯಾವ್ದಂತ ಕೇಳಿದ್ರು ಅದು ಕೂಡ ದಾವಣಗೆರೆ ಆಗಿರುತ್ತೆ. ಈ ಇಷ್ಟು ಮಾಹಿತಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಗೊತ್ತಿರಲಿ. ಹಾಗೆ ಕರ್ನಾಟಕದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸೋದು, ಉತ್ಪಾದನೆ ಆದಂತಹ ಬಟ್ಟೆಗಳನ್ನ ವಿದೇಶ ರಾಷ್ಟ್ರಗಳಿಗೆ ರಫ್ತು ಮಾಡುವಂಥದ್ದು ಅಥವಾ ಮಾರ್ಕೆಟಿಗೆ ಸಪ್ಲೈ ಮಾಡುವಂತಹ ಉದ್ದೇಶದಿಂದ ಕಲಬುರಗಿ ಜಿಲ್ಲೆಯಲ್ಲಿ PM ಮಿತ್ರ ಜವಳಿ ಪಾರ್ಕ್ ಅನ್ನು ಕೂಡ ಆರಂಭಿಸಿದ್ದಾರೆ. ಇದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದ್ರೆ PM ಮಿತ್ರ ಜವಳಿ ಪಾರ್ಕ್ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತೆ ಅಂದ್ರೆ ಅದು ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟ್ ಅದಾದ ನಂತರ ನೋಡಿ, 1854ರಲ್ಲಿ ಮುಂಬೈಯಲ್ಲಿ ಅತ್ಯಾಧುನಿಕ ಹತ್ತಿ ಬಟ್ಟೆ ಕೈಗಾರಿಕೆಯನ್ನ ಆರಂಭಿಸಲಾಯಿತು. ಹಾಗಾಗಿ ಭಾರತದಲ್ಲಿ ಮೊಟ್ಟ ಮೊದಲ ಹತ್ತಿ ಬಟ್ಟೆ ಕೈಗಾರಿಕೆ ಅನ್ನುವಂಥದ್ದು ಎಲ್ಲಿ ಆಯಿತು ಅಂತ ಕೇಳಿದ್ರೆ ಮುಂಬೈ, ಮಹಾರಾಷ್ಟ್ರದಲ್ಲಿ ಆಗಿರುವಂತಹ ಕೈಗಾರಿಕೆ. ಇದನ್ನ ಆಧುನಿಕ ಕೈಗಾರಿಕೆ, ಮಾಡರ್ನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತಾನೆ ಕರಿತೀವಿ. ಇಯರ್ ಬಂದು 1854ರಲ್ಲಿ ಆರಂಭವಾಯಿತು. ಓಕೆ ನೋಡಿ, ಹಾಗಾದ್ರೆ ಈ ಮುಂಬೈಯನ್ನ ನಾವು ಏನಂತ ಕರಿತಿದ್ವಪ್ಪ ಅಂದ್ರೆ ಭಾರತದ ಮ್ಯಾಂಚೆಸ್ಟರ್ ಅಂತ ಕರಿತಿದ್ವಿ. ನೋಡಿ, ಈ ಟೀಚರ್ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ ಅಥವಾ ಬೇರೆ ಬೇರೆ ಏನೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಬಹುದು. ಏನ್ ಕೇಳಬಹುದು ನಿಮಗೆ? ಭಾರತದ ಮ್ಯಾಂಚೆಸ್ಟರ್ ಅಂತ ಹೇಳಿ ಆಪ್ಷನ್ ಕೊಟ್ಬಿಟ್ಟು ಆಪ್ಷನ್ ಅಲ್ಲಿ ಮುಂಬೈ ಇತ್ತಂದ್ರೆ ನೀವು ಮುಂಬೈಯನ್ನ ಆನ್ಸರ್ ಮಾಡಿ.
ಮುಂಬೈ ಇಲ್ಲ ಅಂತ ಕೇಳಿದರೆ ಅಹಮದಾಬಾದನ್ನು ಆನ್ಸರ್ ಮಾಡಬೇಕಾಗತ್ತೆ. ಯಾಕಂದರೆ ಪ್ರೆಸೆಂಟ್ ಯಾವುದನ್ನು ಭಾರತದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ, ಗುಜರಾತ್ನ ಅಹಮದಾಬಾದನ್ನು ಭಾರತದ ಮ್ಯಾಂಚೆಸ್ಟರ್ ಅಂತ ಕರೆಯೋದು. ಆದರೆ 99% ನಿಮಗೆ ಮೋಸ್ಟ್ಲಿ ಮುಂಬೈನೇ ಕೊಡೋದ್ರಿಂದ ಮುಂಬೈಯನ್ನು ಆನ್ಸರ್ ಮಾಡಬೇಕಾಗತ್ತೆ ಭಾರತದ ಮ್ಯಾಂಚೆಸ್ಟರ್ ಅಂತೇಳಿ. ಬಟ್ ಕರೆಂಟ್ ಅಪ್ಡೇಟ್ಸ್ ಅಂತ ಅಥವಾ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಹೆಸರು ಬದಲಾವಣೆ ಆಗಿರೋದ್ರಿಂದ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೆದ್ರೆ ಗುಜರಾತ್ನ ಅಹಮದಾಬಾದಿಗೆ ಕರಿತಾ ಇದ್ದೀವಿ ಈಗ. ಓಕೆ, ನೆಕ್ಸ್ಟ್ ದಾವಣಗೆರೆ ಅನ್ನೋಂಥದ್ದು ಕರ್ನಾಟಕದ ಮ್ಯಾಂಚೆಸ್ಟರ್ ಆಗಿರುತ್ತೆ. ಹಾಗೆ ಕೊಯಮತ್ತೂರು ಅನ್ನೋಂಥದ್ದು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಯಾವುದು ಅಂತ ಕೇಳಿದರೆ ಅದು ಕೊಯಮತ್ತೂರು ಆಗಿರುತ್ತೆ. ಮ್ಯಾಂಚೆಸ್ಟರ್ ಆಫ್ ಸೌತ್ ಇಂಡಿಯಾ, ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ, ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕೊಡ್ಬೋದು, ಅಥವಾ ಮ್ಯಾಂಚೆಸ್ಟರ್ ಆಫ್ ಮಹಾರಾಷ್ಟ್ರ ಅಂತ ನಾನು ಕೊಡ್ಬೋದು. ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕೇಳಿದರೆ ಅಹಮದಾಬಾದ್, ಗುಜರಾತನ್ನು ನೋಡ್ತೀವಿ. ಇದಿಷ್ಟು ಕೂಡ ನಾವು ಹತ್ತಿ ಬಟ್ಟೆ ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಮತ್ತು ಭಾರತ ಎರಡರ ಮಾಹಿತಿನೂ ನಮಗೆ ಕ್ಲಿಯರ್ ಆಗತ್ತೆ. ನೆಕ್ಸ್ಟ್ ನೋಡಿ, ರೇಷ್ಮೆ ಕೈಗಾರಿಕೆ ಅಂತ ಬರುತ್ತೆ, ಸಿಲ್ಕ್ ಇಂಡಸ್ಟ್ರಿ ಅಂತ. ಭಾರತ ತುಂಬಾನೇ ಫೇಮಸ್ ಇರುವಂಥದ್ದು. ಚೀನಾ ಬಿಟ್ಟರೆ ಭಾರತನೇ ರೇಷ್ಮೆ ಉತ್ಪಾದನೆಯಲ್ಲಿ ಅಥವಾ ಕೈಗಾರಿಕೆಗಳಲ್ಲಿ ಮುಂಚೂಣಿಯಲ್ಲಿರುವಂತಹ ರಾಷ್ಟ್ರವಾಗಿರುತ್ತೆ. ನೋಡಿ, ಭಾರತಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದನೆ ಮಾಡೋದು ಅಥವಾ ರೇಷ್ಮೆ ಕೈಗಾರಿಕೆಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದಪ್ಪ ಅಂದರೆ ಕರ್ನಾಟಕ ನಂಬರ್ 1 ಪೊಸಿಷನಲ್ಲಿ ಕಂಡುಬರುತ್ತೆ. ಓಕೆ, ಫಸ್ಟ್ ಪೊಸಿಷನ್ನಲ್ಲಿರುವಂತಹ ರಾಜ್ಯ ಯಾವುದು? ಕರ್ನಾಟಕ. ಯಾಕಂದರೆ ಕರ್ನಾಟಕ, ಈ ದಕ್ಷಿಣ ಕರ್ನಾಟಕ ಭಾಗ ಇದೆಯಲ್ಲ, ಮೈಸೂರು, ಮಂಡ್ಯ, ಹಾಸನ, ಕೋಲಾರ, ಚಿಕ್ಕಬಳ್ಳಾಪುರ, ಇವೆಲ್ಲ ಭಾಗಗಳಲ್ಲಿ ರೇಷ್ಮೆ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡುವಂಥ ರಾಜ್ಯ ಯಾವುದು? ಕರ್ನಾಟಕ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ರೇಷ್ಮೆ ಕೈಗಾರಿಕೆ ಆರಂಭವಾಗಿದ್ದು 1932ರಲ್ಲಿ ಮೈಸೂರಿನಲ್ಲಿ ಆರಂಭವಾಗಿದ್ದಾರೆ. ಯಾರು ಅಂತ ಕೇಳಿದರೆ ಸರ್ ಎಂ ಅವರು. ಹಾಗಾಗಿ ಫಸ್ಟ್ ಇಂಡಸ್ಟ್ರಿ ಇನ್ ಕರ್ನಾಟಕ ಮೈಸೂರಿನಲ್ಲಿ ಆರಂಭವಾಗಿರೋದು. ಈ ರೇಷ್ಮೆಯಲ್ಲಿ ಉತ್ತಮ ದರ್ಜೆಯ ರೇಷ್ಮೆ ತಳಿ ಯಾವುದಪ್ಪ ಅಂದರೆ ಹಿಪ್ಪು ನೇರಳೆ ಅಂತ, ಮೆಲ್ವರಿ ತಳಿ ಅಂತ ಕಂಡುಬರುತ್ತೆ. ಈ ಮೆಲ್ವರಿ ತಳಿ ಬಗ್ಗೆ ಕ್ವಶನ್ ಅನ್ನು ಕೇಳ್ತಾನೆ. ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ತಳಿಯ ರೇಷ್ಮೆಯನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡಲಾಗತ್ತೆ ಅಂತ ಕೇಳಿದರೆ ಮೆಲ್ಬರಿ ತಳಿಯ ರೇಷ್ಮೆಯನ್ನು ಉತ್ಪಾದನೆ ಮಾಡೋದು, ಅದನ್ನು ಹಿಪ್ಪು ನೇರಳೆ ಅಂತಲೂ ಕೂಡ ಕರಿತೀವಿ. ಎಲೆಯನ್ನು ಕಟ್ ಮಾಡ್ತೀವಿ, ಆ ಹುಳುಗಳಿಗೆ ಆ ಎಲೆಯನ್ನು ಕೊಡೋದ್ರ ಮೂಲಕ ರೇಷ್ಮೆಯನ್ನು ಪಡ್ಕೊಳ್ತೀವಿ. ಹಾಗಾಗಿ ಹಿಪ್ಪು ನೇರಳೆ ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್. ಅಷ್ಟೇ ಅಲ್ಲದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರುವಂತಹ ದೊಡ್ಡಬಳ್ಳಾಪುರ ಇದೆಯಲ್ಲ, ಇದು ರೇಷ್ಮೆ ಕೈಗಾರಿಕೆಗೆ ತುಂಬ ಫೇಮಸ್ ಇರುವಂಥದ್ದು. ಅತಿ ಹೆಚ್ಚು ರೇಷ್ಮೆ ಕೈಗಾರಿಕೆಗಳು ನೆಲೆ ನಿಂತಿರುವಂಥ ಭಾಗ ಯಾವುದಪ್ಪ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ಇದಕ್ಕೆ ತುಂಬಾ ಫೇಮಸ್ ಇರುವಂಥದ್ದು. ಅಷ್ಟೇ ಅಲ್ಲದೆ ರೇಷ್ಮೆ ಬಟ್ಟೆ ನೇಯುವಂತಹ ಪಾರ್ಕ್ ಬೆಂಗಳೂರು ಜಿಲ್ಲೆ ಆನೇಕಲ್ ಬಳಿಯಲ್ಲಿ ಈ ಪಾರ್ಕನ್ನು ಕೂಡ ಆರಂಭಿಸಲಾಗಿದೆ. ಹಾಗೆ ಭಾರತ ಅಥವಾ ಕರ್ನಾಟಕದ ರೇಷ್ಮೆ ನಗರ ಅಂಥೇಳಿ ಯಾವ ಸಿಟಿಯನ್ನು ಕರಿತೀವೋ ಅಂತ ಕೇಳಿದರೆ ರಾಮನಗರವನ್ನು ಭಾರತ ಅಥವಾ ಕರ್ನಾಟಕದ ರೇಷ್ಮೆ ನಗರ, ಸಿಲ್ಕ್ ಸಿಟಿ ಆಫ್ ಇಂಡಿಯಾ ಆರ್ ಕರ್ನಾಟಕ ಅಂತ ಕೇಳಿದರೆ ರಾಮನಗರವನ್ನು ಆನ್ಸರ್ ಮಾಡಬೇಕು. ಅಷ್ಟೇ ಅಲ್ಲದೆ ಇವಿಷ್ಟು ಕೂಡ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಗೊತ್ತಿರಲಿ. ಹಾಗಾದರೆ ಭಾರತದ ಮೊಟ್ಟ ಮೊದಲ ರೇಷ್ಮೆ ಕೈಗಾರಿಕೆ ಆರಂಭವಾಗಿದ್ದು 1834ರಲ್ಲಿ ಹೌರಾ, ವೆಸ್ಟ್ ಬೆಂಗಾಲಲ್ಲಿ ಆರಂಭವಾಗುತ್ತೆ. ಫಸ್ಟ್ ಸಿಲ್ಕ್ ಇಂಡಸ್ಟ್ರಿ ಇನ್ ಇಂಡಿಯಾ ಅಂತ ಕೇಳಿದರೆ 1834ರಲ್ಲಿ ಆರಂಭವಾಯಿತು. ಹೌರಾ, ವೆಸ್ಟ್ ಬೆಂಗಾಲಲ್ಲಿ ಈ ಒಂದು ಕೈಗಾರಿಕೆ ಕಂಡುಬರುತ್ತೆ. ಇದಿಷ್ಟು ಕೂಡ ನೀವು ರೇಷ್ಮೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿರ್ಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಸಿಮೆಂಟ್ ಕೈಗಾರಿಕೆ ಅಂತ ಬರುತ್ತೆ. ನೋಡಿ, ಎಲ್ಲ ಸೆಕ್ಟಾರಿಗೂ ಬೇಕಾಗಿರುವಂಥದ್ದು, ಕನ್ಸ್ಟ್ರಕ್ಷನಿಗೆ ಎಲ್ಲದಕ್ಕೂ ಬೇಕಾಗಿರುವಂಥದ್ದು ಯಾವುದು? ಸಿಮೆಂಟ್ ಬೇಕೇ ಬೇಕು. ಹಾಗಾದರೆ ಈ ಸಿಮೆಂಟ್ ಕೈಗಾರಿಕೆ ಇತಿಹಾಸವನ್ನು ನೋಡೋದಾದರೆ ಕರ್ನಾಟಕದ ಮೊಟ್ಟ ಮೊದಲ ಸಿಮೆಂಟ್ ಕೈಗಾರಿಕೆಯನ್ನು 1939ರಲ್ಲಿ ಭದ್ರಾವತಿ, ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಕೈಗಾರಿಕೆ ಆರಂಭವಾಗಿರುವಂಥದ್ದು. ಹಾಗಾದರೆ ಈಗ ಅತಿ ಹೆಚ್ಚು ಕೈಗಾರಿಕೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಕಲಬುರಗಿ ಜಿಲ್ಲೆಯಲ್ಲಿ ಇದು ಫಸ್ಟ್ ಪೊಸಿಷನಲ್ಲಿ ಇರೋದು. ಅತಿ ಹೆಚ್ಚು ಕೈಗಾರಿಕೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ನೆಲೆಸಿದಾವಪ್ಪ ಅಂದರೆ ಕಲಬುರಗಿ. ಕಲಬುರಗಿಯಲ್ಲಿ ಯಾಕೆ ಕಂಡುಬರ್ತಾವಪ್ಪ ಅಂದರೆ ಅಲ್ಲಿ ಸುಣ್ಣದ ಕಲ್ಲು ಅತಿ ಹೆಚ್ಚು ಕಂಡುಬರೋದ್ರಿಂದ ಹೈಯೆಸ್ಟ್ ಇಂಡಸ್ಟ್ರಿಗಳು ಕಲಬುರಗಿಯಲ್ಲಿ ಇದ್ದಾವೆ. ಹಾಗಾದರೆ ಕಲಬುರಗಿಯಲ್ಲಿ ಎಲ್ಲೆಲ್ಲಿ ಇರ್ಬೋದು ಕೈಗಾರಿಕೆ? ಸೇಡಂ, ಚಿತ್ತಾಪುರ ಮತ್ತು ಶಹಾಬಾದ್ ಎಂಬಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳು ನೆಲೆ ನಿಲ್ತವೆ. ಅದು ಬಿಟ್ಟರೆ ತುಮಕೂರು ಜಿಲ್ಲೆಯಲ್ಲಿ ಅಮ್ಮಸಂದ್ರ ಅಂತ ಒಂದು ಪ್ಲೇಸ್ ಇದೆ, ಅಲ್ಲೂ ಕೂಡ ಸಿಮೆಂಟ್ ಕೈಗಾರಿಕೆಗಳನ್ನು ನೋಡ್ಬೋದು. ಹಾಗೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಅತಿ ಹೆಚ್ಚು ಸಿಮೆಂಟ್ ಕೈಗಾರಿಕೆಗಳು ಕಂಡುಬರ್ತವೆ. ಆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಇದೆ, ತೊಡೆಬಾವಿ ಅಂತೇಳಿ. ಆ ತೊಡೆಬಾವಿ ಏನಕ್ಕೆ ಫೇಮಸ್ ಅಪ್ಪ ಅಂದರೆ ಈ ಸಿಮೆಂಟ್ ಕೈಗಾರಿಕೆಗೆ ಪ್ರಸಿದ್ಧಿ ಪಡೆದಿರುವಂತಹ ಒಂದು ಸ್ಥಳವಾಗಿರುತ್ತೆ.
ಹಾಗಾದ್ರೆ ಇಷ್ಟು ಮಾಹಿತಿ ನಾವು ರಾಜ್ಯದ ಬಗ್ಗೆ ನೋಡ್ಕೊಂಡಂಗಾಯ್ತು. ಈಗ ಭಾರತಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಸಿಮೆಂಟ್ ಕೈಗಾರಿಕೆ ಆರಂಭವಾಗಿದ್ದು 1904ರಲ್ಲಿ ಫಸ್ಟ್ ಇಂಡಸ್ಟ್ರಿ ಸ್ಟಾರ್ಟ್ ಆಗಿದ್ದು ಎಲ್ಲಿ ಅಂತ ಕೇಳಿದ್ರೆ ಚೆನ್ನೈಯಲ್ಲಿ ಪ್ರಾರಂಭವಾಗುತ್ತೆ ಅಥವಾ ಮದ್ರಾಸಲ್ಲಿ ಫಸ್ಟ್ ಇಂಡಸ್ಟ್ರಿ ಎಸ್ಟಾಬ್ಲಿಷ್ ಆಗಿರುವಂಥದ್ದು. ಹಾಗಾಗಿ ಈ ಕಾನ್ಸೆಪ್ಟ್ ಕೂಡ ನಿಮಗೆ ಗೊತ್ತಿರಲಿ. ಇದು ಸಿಮೆಂಟ್ ಕೈಗಾರಿಕೆ ಬಗ್ಗೆ ಇಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ರೆ ನೆಕ್ಸ್ಟ್ ನೋಡಿ, ಶುಗರ್ ಕೇನ್ ಇಂಡಸ್ಟ್ರಿ ಅಂತ ಕಂಡುಬರುತ್ತೆ. ಸಕ್ಕರೆ ಕೈಗಾರಿಕೆ. ಕಬ್ಬನ್ನ ಉತ್ಪಾದನೆ ಮಾಡುವುದರ ಮೂಲಕ ಸಕ್ಕರೆಯನ್ನ ಕಬ್ಬನ್ನ ಬೆಳಿತೀವಿ, ಸಕ್ಕರೆ ಉತ್ಪಾದನೆ ಆಗತ್ತೆ. ಹಾಗಾದ್ರೆ ಸಕ್ಕರೆ ಕೈಗಾರಿಕೆ ಇಡೀ ಭಾರತಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳು ನೆಲೆ ನಿಲ್ತವೆ, ಮಹಾರಾಷ್ಟ್ರದಲ್ಲಿ ಕಂಡುಬರ್ತವೆ, ನೆಕ್ಸ್ಟ್ 3ನೇ ಸ್ಥಾನದಲ್ಲಿ ಕರ್ನಾಟಕ ಕಂಡುಬರುವಂಥದ್ದು. ಹಾಗಾದ್ರೆ ಕರ್ನಾಟಕದ ಮೊಟ್ಟ ಮೊದಲ ಸಕ್ಕರೆ ಕೈಗಾರಿಕೆಯನ್ನ ಎಲ್ಲಿ ಆರಂಭಿಸಲಾಯಿತು? 1933ರಲ್ಲಿ ಮೈಸೂರು ಸಕ್ಕರೆ ಕಂಪನಿ ಅಂತೇಳಿ. ಎಲ್ಲಿ ಅಂತ ಕೇಳಿದ್ರೆ ಮಂಡ್ಯದಲ್ಲಿ ಆರಂಭವಾಯಿತು. ಆರಂಭವಾಗಿದ್ದು ಮಂಡ್ಯ ಜಿಲ್ಲೆಯಲ್ಲಿ, ಆದರೆ ಹೆಸರು ಕೊಟ್ಟಿರೋದು ಮೈಸೂರು ಸಕ್ಕರೆ ಕಂಪನಿ ಅಂತ. ಹಾಗಂತೇಳಿ ಮೈಸೂರು ಅಂತ ಆನ್ಸರ್ ಮಾಡಂಗಿಲ್ಲ, ಯಾಕಂದ್ರೆ ಆಗ ಒಡೆಯರ ಆಳ್ವಿಕೆ ಇರೋದ್ರಿಂದ ಆ ಅವಧಿಯಲ್ಲಿ ಏನೇ ಕೈಗಾರಿಕೆಗಳು ಸ್ಥಾಪನೆ ಆದರೂ ಕೂಡ ಮೈಸೂರು ಸಂಸ್ಥಾನಕ್ಕೆ ಸೇರಿದಂತಹ ಇಂಡಸ್ಟ್ರಿಗಳ ಆಗಿರ್ತಿದ್ವು. ಈ ಮೈಸೂರು ಸಕ್ಕರೆ ಕಂಪನಿಯನ್ನ ಮಂಡ್ಯದಲ್ಲಿ ಆರಂಭಿಸಲಾಗತ್ತೆ 1933ರಲ್ಲಿ. ಇದು ಕರ್ನಾಟಕದ ಮೊಟ್ಟ ಮೊದಲ ಶುಗರ್ ಕೇನ್ ಇಂಡಸ್ಟ್ರಿ ಆಗಿರುತ್ತೆ. ಆದರೆ ಈಗ ಏನಾಗಿದೆ ಅಂದರೆ ಬದಲಾವಣೆ ಆಗಿದೆ. ನಾರ್ತ್ ಕರ್ನಾಟಕ ಅಂತ ಬಂದಾಗ ಅಲ್ಲಿ ಕೃಷ್ಣಾ ನದಿಗೆ ಆಲಮಟ್ಟಿ ಜಲಾಶಯ, ನಾರಾಯಣಪುರ ಜಲಾಶಯ, ಹಿಪ್ಪರಗಿ ಬ್ಯಾರೇಜ್, ಚಿಕ್ಕ ಪಡಸಲಗಿ ಬ್ಯಾರೇಜ್ ಅಂತೇಳಿ ಕನ್ಸ್ಟ್ರಕ್ಟ್ ಮಾಡುವುದರ ಮೂಲಕ ಏನು ಮಾಡಿದಾರಪ್ಪ ಅಂದರೆ ಹಲವಾರು ಪ್ರದೇಶಗಳಲ್ಲಿ ಕಬ್ಬನ್ನು ಬೆಳೀತಾ ಇದ್ದಾರೆ. ಹಾಗಾಗಿ ಕಬ್ಬನ್ನು ಬೆಳೆಯೋದ್ರಿಂದ ಅಲ್ಲಿ ಇಂಡಸ್ಟ್ರಿಗಳು ಕೂಡ ಜಾಸ್ತಿ ಆಗಿದಾವೆ. ನೋಡಿ, ಈಗ ರಾಜ್ಯದಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳು ನೆಲೆ ನಿಂತಿರುವಂಥದ್ದು ಯಾವ ಭಾಗ ಅಂತ ಕೇಳಿದ್ರೆ ಬೆಳಗಾವಿ ಮತ್ತು ಬಾಗಲಕೋಟೆ ಭಾಗ, ವಿಜಯಪುರ ಭಾಗದಲ್ಲಿ ಕಂಡುಬರ್ತಾವೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆ ನಂಬರ್ 1 ಪೊಸಿಷನ್ ಅಲ್ಲಿ ಕಂಡುಬಂದ್ರೆ, ಆ ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಪ್ರಮುಖ ಪ್ಲೇಸ್ಗಳು ಯಾವ್ಯಾವ್ದು ನೋಡಿ. ಕಿತ್ತೂರು ಭಾಗದಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳಿದ್ದಾವೆ, ಉಗಾರ್ ಪ್ರದೇಶದಲ್ಲಿ ಹೆಚ್ಚು ಕೈಗಾರಿಕೆಗಳಿದ್ದಾವೆ, ಕುರ್ದಾ ಪ್ರದೇಶದಲ್ಲೂ ಕೂಡ ಅತಿ ಹೆಚ್ಚು ಕೈಗಾರಿಕೆಗಳು ಕಂಡುಬರ್ತಾವೆ. ಇವೆಲ್ಲ ಸ್ಥಳಗಳು ಯಾವ ಜಿಲ್ಲೆಯಲ್ಲಿ ಕಂಡುಬರ್ತವೆ? ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಶುಗರ್ ಕೇನ್ ಇಂಡಸ್ಟ್ರಿ ಇರುವಂತಹ ಇಂಪಾರ್ಟೆಂಟ್ ಪ್ರದೇಶಗಳಾಗಿರ್ತವೆ. ಹಾಗೆ ನೋಡಿ, ಕೆಲವೊಂದು ಸಿಟಿಗಳನ್ನ ನೋಡ್ತಾ ಹೋದಾಗ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಸಕ್ಕರೆ ನಗರ ಅಂಥೇಳಿ, ಶುಗರ್ ಕೇನ್ ಸಿಟಿ ಅಂಥೇಳಿ ಯಾವ್ದನ್ನು ಕರಿತೀವಪ್ಪ ಅಂದ್ರೆ ಮಂಡ್ಯವನ್ನ ಕರೆಯೋದು. ಮಂಡ್ಯವನ್ನ, ಯಾಕಂದ್ರೆ ಫಸ್ಟ್ ಸಕ್ಕರೆ ಉತ್ಪಾದನೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ಮಂಡ್ಯದಲ್ಲಿ. ಹಾಗಾಗಿ ಇದನ್ನ ಸಕ್ಕರೆ ನಗರ ಅಂತ ಟೈಟಲ್ ಕೊಟ್ಟಿರ್ತಾರೆ. ಮಂಡ್ಯಕ್ಕೆ ಹೋದಾಗ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಸಕ್ಕರೆ ನಗರ ಅಂತಾನೆ ಕರಿತೀವಿ ಮಂಡ್ಯವನ್ನ. ಸಕ್ಕರೆ ಜಿಲ್ಲೆ ಅಂತ ಹೇಳಿ ಯಾವುದನ್ನ ಕರಿತೀವಿ ಅಂದ್ರೆ ಬೆಳಗಾವಿಯನ್ನ ಸಕ್ಕರೆ ಜಿಲ್ಲೆ ಅಂತ ಕರೆಯೋದು. ಯಾವ ಸಿಟಿಯನ್ನ ಕರಿತೀವಿ? ಬೆಳಗಾವಿಗೆ ಕರೆಯುವಂತಹ ಹೆಸರು. ಯಾಕಂದ್ರೆ ಈಗ ಶುಗರ್ ಕೇನ್ ಬೋಲ್ ಅಂತ ಕೇಳ್ತಾನೆ. ಬೋಲ್ ಅಂದ್ರೆ ತಟ್ಟೆ ಅಂತಾನೆ ಅರ್ಥ. ಅಂದ್ರೆ ಹೆಚ್ಚು ಬೆಳೆಯುವಂಥದ್ದು ಅಥವಾ ಹೆಚ್ಚು ಉತ್ಪಾದನೆ ಮಾಡುವಂಥದ್ದು ಎಲ್ಲಿ ಅಂತ ಕೇಳಿದ್ರೆ ಬೆಳಗಾವಿಯಲ್ಲಿ. ಹಾಗಾಗಿ ಇದನ್ನ ಸಕ್ಕರೆ ಜಿಲ್ಲೆ, ಮಂಡ್ಯವನ್ನ ಸಕ್ಕರೆ ನಗರ ಅಂತ ಕರೆಯುವಂಥದ್ದು. ಇದಿಷ್ಟು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಂಡಿದೆ. ಹಾಗೆ ಭಾರತಕ್ಕೆ ಸಂಬಂಧಪಟ್ಟಂತೆ 1903ರಲ್ಲಿ ಉತ್ತರ ಪ್ರದೇಶದ ಪ್ರದಾಪುರ ಅಂತ ಒಂದು ಪ್ಲೇಸ್ ಇದೆ. ಆ ಪ್ರದಾಪುರದಲ್ಲಿ ಫಸ್ಟ್ ಇಂಡಸ್ಟ್ರಿ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆಗಿದ್ದು. ಯಾವ ಕೈಗಾರಿಕೆ? ಸಕ್ಕರೆ ಕೈಗಾರಿಕೆ ಮೊಟ್ಟ ಮೊದಲು ಭಾರತದಲ್ಲಿ ಆರಂಭವಾಗಿದ್ದು ಉತ್ತರ ಪ್ರದೇಶದ ಪ್ರದಾಪುರದಲ್ಲಿ. ನೆಕ್ಸ್ಟ್ ನೋಡಿ, ಆ ಉತ್ತರ ಪ್ರದೇಶದಲ್ಲಿ ಒಂದು ಪ್ಲೇಸ್ ಇದೆ ಗೋರಖ್ಪುರ ಅಂತೇಳಿ. ಗೋರಖ್ಪುರ ಜಿಲ್ಲೆ ಇದೆಯಲ್ಲ, ಅದು ಹೆಚ್ಚು ಕಬ್ಬನ್ನು ಬೆಳೆಯುವಂಥ ಜಿಲ್ಲೆ, ಹೆಚ್ಚು ಕೈಗಾರಿಕೆಗಳು ನೆಲೆಸಿರುವಂಥ ಜಿಲ್ಲೆ. ಹಾಗಾಗಿ ಈ ಗೋರಖ್ಪುರ ಎಲ್ಲಿದೆ? ಇದು ಉತ್ತರ ಪ್ರದೇಶದಲ್ಲಿ ಕಂಡುಬರೋದು. ಉತ್ತರ ಪ್ರದೇಶದ ಗೋರಖ್ಪುರವನ್ನ ಸಕ್ಕರೆಯ ಬೊಟ್ಟಲು ಅಥವಾ ಭಾರತದ ಜಾವ ಅಂತಾನು ಕೂಡ ಕರೀತಾರೆ. ಭಾರತದ ಸಕ್ಕರೆಯ ಬೊಟ್ಟಲು ಕರೆದ್ರು ಅದೇನೆ, ಅಥವಾ ಭಾರತದ ಜಾವ ಅಂತ ಕರೆದ್ರು ಅದೇನೆ. ಉತ್ತರ ಪ್ರದೇಶದ ಗೋರಖ್ಪುರಕ್ಕೆ ಕರೆಯುವಂತಹ ಹೆಸರು. ಹಾಗಾದ್ರೆ ಇದನ್ನ ಭಾರತದ ಜಾವ ಅಂತ ಕರಿತೀವಲ್ಲ, ಜಾವ ಎಲ್ಲಿದೆಯಪ್ಪ ಅಂದ್ರೆ ಇದು ಇಂಡೋನೇಷ್ಯಾದಲ್ಲಿ ಕಂಡುಬರುವಂಥದ್ದು. ಇಂಡೋನೇಷ್ಯಾದಲ್ಲಿ ಕಂಡುಬರುವಂಥದ್ದು. ಆ ಇಂಡೋನೇಷ್ಯಾದಲ್ಲಿ ಜಾವಾ ದ್ವೀಪ ಇದೆಯಲ್ಲ, ಅಲ್ಲೂ ಕೂಡ ಕಬ್ಬು ಹೆಚ್ಚು ಬೆಳೀತಾರೆ. ಹಾಗಾಗಿ ಆ ಸ್ಥಳವನ್ನ ಇಂಡಿಯಾದಲ್ಲಿ ಯಾವ ಪ್ಲೇಸಿಗೆ ಕಂಪ್ಯಾರಿಸನ್ ಮಾಡಿರೋದು? ಗೋರಖ್ಪುರಕ್ಕೆ ಕಂಪ್ಯಾರಿಸನ್ ಮಾಡಿರುವಂಥದ್ದು. ಇದಿಷ್ಟು ಕೂಡ ಸಕ್ಕರೆ ಕೈಗಾರಿಕೆಗೆ ಸಂಬಂಧಪಟ್ಟಂತಹ ಮಾಹಿತಿ ತಿಳ್ಕೊಂಡಿರಿ. ನೆಕ್ಸ್ಟ್ ಕಾಗದ ಕೈಗಾರಿಕೆ ಅಂತ ಬರುತ್ತೆ, ಪೇಪರ್ ಇಂಡಸ್ಟ್ರಿ. ಹಾಗಾದ್ರೆ ಕಾಗದ ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಇದರ ಹಿಸ್ಟ್ರಿಯನ್ನ ನೋಡ್ತಾ ಹೋಗೋದಾದ್ರೆ ನೋಡಿ, ಮೊಟ್ಟ ಮೊದಲ ಕಾಗದ ಕೈಗಾರಿಕೆ ಕರ್ನಾಟಕದಲ್ಲಿ 1936ರಲ್ಲಿ ಭದ್ರಾವತಿಯಲ್ಲಿ ಆರಂಭವಾಯಿತು. ಫಸ್ಟ್
ಪೇಪರ್ ಮಿಲ್ ಇನ್ ಕರ್ನಾಟಕ ಅಂತ ಕೇಳಿದ್ರೆ 1936 ಭದ್ರಾವತಿಯಲ್ಲಿ ಆರಂಭವಾಗಿದೆ. ಆಲ್ಮೋಸ್ಟ್ ಎಲ್ಲ ಕಂಪನಿಗಳು ಭದ್ರಾವತಿಯಲ್ಲಿ ಅಂದ್ರೆ ಸರ್ ಎಂ ಅವರ ಕಾಲಾವಧಿಯಲ್ಲಿ ಎಲ್ಲ ಕೈಗಾರಿಕೆಗಳನ್ನ ಆರಂಭಿಸಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ನೋಡಿ, ಇದನ್ನ ಮೈಸೂರು ಪೇಪರ್ ಮಿಲ್ ಲಿಮಿಟೆಡ್ ಅಂತಾನೆ ಕರಿತಿದ್ರು. MPM ಅಂತ ಕರಿತೀವಿ. ಮೈಸೂರು ಪೇಪರ್ ಮಿಲ್ ಅಂತಾನೆ ಕರಿತಿದ್ವಿ. ಯಾವ್ದನ್ನ? ಈ ಒಂದು ಭದ್ರಾವತಿಯಲ್ಲಿ ಸ್ಥಾಪನೆಯಾದಂತಹ ಕಾಗದ ಕೈಗಾರಿಕೆಗೆ ಕರಿತಿದ್ದಂತಹ ಒಂದು ಹೆಸರಾಗಿರುತ್ತೆ. ಆ ಇಂಡಸ್ಟ್ರಿ ಏನಕ್ಕೆ ಫೇಮಸ್ ಅಪ್ಪ ಅಂದ್ರೆ ಆ ಪ್ರದೇಶದಲ್ಲೂ ಕೂಡ ಹೆಚ್ಚು ಕಬ್ಬನ್ನ ಬೆಳೀತಾ ಇದ್ರು. ಆ ಕಬ್ಬಿನ ಸಿಪ್ಪೆಯನ್ನ ಬಳಸ್ಕೊಂಡು ಅಲ್ಲಿ ಪೇಪರ್ ಅನ್ನು ಕೂಡ ತಯಾರು ಮಾಡ್ತಾ ಇದ್ರು. ಅದನ್ನ MPM ಅಂತಾನೆ ಕರಿತಿದ್ವಿ. ನೆಕ್ಸ್ಟ್ ನೋಡಿ, ಈ ಕೈಗಾರಿಕೆ ಈಗ ಭದ್ರಾವತಿಯಲ್ಲಿ ಮುಚ್ಚಿದ್ದಾರೆ. ಅಷ್ಟು ರನ್ನಿಂಗ್ ಅಲ್ಲಿ ಇಲ್ಲ ಅದು. ಆದ್ರೆ ಈಗ ಪ್ರೆಸೆಂಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಗದ ಉತ್ಪಾದನೆ ಮಾಡ್ತಾ ಇರೋದು ಎಲ್ಲಪ್ಪ ಅಂದ್ರೆ ದಾಂಡೇಲಿ ಭಾಗದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ದಾಂಡೇಲಿ ಅಂತ ಕೇಳಿದ್ರೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಇಲ್ಲಿ ಕಂಡುಬರುತ್ತೆ. ನೋಡಿ, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ದಾಂಡೇಲಿಯಲ್ಲಿ ಇದೆಯಲ್ಲ, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಪ್ರಮುಖ ಸ್ಥಳ. ಇದು ಖಾಸಗಿ ವಲಯದ ಕಂಪನಿ ಆಗಿರುತ್ತೆ. ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರಿ ಆಗಿ ಇರುವಂತದ್ದು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್. ಅದಾದ ನಂತರ ಭಾರತಕ್ಕೆ ಸಂಬಂಧಪಟ್ಟಂತೆ ನೋಡಿ, ಭಾರತದಲ್ಲಿ 1840ರಲ್ಲಿ ಪಶ್ಚಿಮ ಬಂಗಾಳದ ಸೆರಾಂಪುರ ಎಂಬಲ್ಲಿ ಹೂಗ್ಲಿ ನದಿಯ ದಂಡೆ ಮೇಲೆ ಫಸ್ಟ್ ಕೈಗಾರಿಕೆಯನ್ನ ಪ್ರಾರಂಭಿಸಲಾಯಿತು. ಯಾವ ಕೈಗಾರಿಕೆ? ಪೇಪರ್ ಇಂಡಸ್ಟ್ರಿಯನ್ನ ಫಸ್ಟ್ 1840ಯಲ್ಲಿ ವೆಸ್ಟ್ ಬೆಂಗಾಲ್ ಸೆರಾಂಪುರ ಹೂಗ್ಲಿ ರಿವರ್ ಬ್ಯಾಂಕ್ ಅಲ್ಲಿ ಈ ಇಂಡಸ್ಟ್ರಿ ಎಸ್ಟಾಬ್ಲಿಷ್ ಆಗುತ್ತೆ. ಇದು ಭಾರತದ ಇತಿಹಾಸದ ಮೊಟ್ಟ ಮೊದಲ ಕಾಗದ ಕೈಗಾರಿಕೆ ಆಗಿರುತ್ತೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಒಂದು ಕೈಗಾರಿಕೆ ಇದು. ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್, ಇದನ್ನ HAL ಅಂತಾನೆ ಕರಿತೀವಿ. HAL ಇಂಡಸ್ಟ್ರಿ, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ವಿಮಾನ ತಯಾರಿಕಾ ಘಟಕವಾಗಿರುತ್ತೆ. ಭಾರತದ ಅತಿ ದೊಡ್ಡ ಕೈಗಾರಿಕೆನೂ ಕೂಡ ಹೌದು. ನೋಡಿ, ಈ ಒಂದು ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ HAL ಅಂತ ಕರಿತೀವಲ್ಲ, ಫಸ್ಟಿಗೆ ಏನಂತ ಕರಿತಿದ್ರಪ್ಪ ಅಂದ್ರೆ ಹಿಂದೂಸ್ತಾನ್ ಏರ್ ಕ್ರಾಫ್ಟ್ ಕಂಪನಿ ಅಂತ ಕರಿತಿದ್ರು. ಇದು ಗೊತ್ತಿರ್ಬೇಕು ನಿಮಗೆ. ಹಿಂದೂಸ್ತಾನ್ ಏರ್ ಕ್ರಾಫ್ಟ್ ಕಂಪನಿ ಅಂತ ಕರೆದಿದ್ದ 1940ಯಲ್ಲಿ. ಈ ಕಂಪನಿ ಸ್ಟಾರ್ಟ್ ಮಾಡಿದಂತಹ ಇಬ್ಬರು ವ್ಯಕ್ತಿ ಯಾರಪ್ಪ ಅಂದ್ರೆ ವಾಲ್ಚಂದ್ ಮತ್ತು ಹೀರಾಚಂದ್ ಶೇಟ್ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಇದನ್ನ ಆರಂಭಿಸ್ತಾರೆ. ಯಾವುದನ್ನ? ಹಿಂದೂಸ್ತಾನ್ ಏರ್ ಕ್ರಾಫ್ಟ್ ಕಂಪನಿಯನ್ನ ಆರಂಭಿಸಿದ್ದು. ಆದರೆ ನಂತರ ಅವಧಿಯಲ್ಲಿ 1964 ಕೇಳ್ಬೋದು, 1964 ಇದು HAL ಆಗತ್ತೆ. HAL ಆಗಿದ್ದು ಯಾವಾಗಪ್ಪ ಅಂದ್ರೆ 1964 ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಅಂತ ಹೇಳಿ ಹೆಸರು ಪಡ್ಕೊಂತು. ಇದು ಭಾರತದ ಅತಿ ದೊಡ್ಡ ಯಾವ ಕೈಗಾರಿಕೆಗಳ ಪಟ್ಟಿಯಲ್ಲಿ ನೋಡ್ತೀವಿ? ವಿಮಾನ ತಯಾರಿಕಾ ಘಟಕವಾಗಿರುತ್ತೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಈಗ HAL ಇದೆಯಲ್ಲ, ಇದನ್ನ 2024ರಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಕೇಳೋ ಸಾಧ್ಯತೆಗಳಿರ್ತಾವೆ. 2024ರಲ್ಲಿ ಮಹಾರತ್ನ ಸ್ಥಾನಮಾನವನ್ನ ಕೊಡ್ಲಾಯ್ತು. ಇದಕ್ಕೆ ಯಾವ ಲಿಸ್ಟ್ ಅಲ್ಲಿ ಆಡ್ ಮಾಡಿದ್ದಾರೆ? ಮಹಾರತ್ನ ಕಂಪನಿಯ ಸ್ಥಾನವನ್ನ ಕೊಟ್ಟಿರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಯಾವ ಕೈಗಾರಿಕೆಯನ್ನ? ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಅಂತೇಳಿ. ಇದು ಕರ್ನಾಟಕದ ಮೊಟ್ಟ ಮೊದಲ ಕಂಪನಿ ಆಗಿರುತ್ತೆ. ಯಾವ ಲಿಸ್ಟ್ ಅಲ್ಲಿ ಸೇರ್ಪಡೆ ಆಗಿರುವಂತದ್ದು? ಮಹಾರತ್ನ ಕೈಗಾರಿಕೆಯಲ್ಲಿ ಸೇರ್ಪಡೆಯಾದ ಕರ್ನಾಟಕದ ಮೊದಲ ಕೈಗಾರಿಕೆ ಯಾವುದು ಅಂತ ಕೇಳಿದ್ರೆ ಅದು HAL ಆಗಿರುತ್ತೆ. ಯಾವಾಗ ಅಂತ ಕೇಳಿದ್ರೆ ಇದು ಕೈಗಾರಿಕೆ ಮಹಾರತ್ನ ಲಿಸ್ಟ್ ಅಲ್ಲಿ ಇದೆ. ಹಾಗಾದ್ರೆ ಭಾರತದಲ್ಲಿ ಮಹಾರತ್ನ ಪಟ್ಟಿಯ ಅಂದ್ರೆ ದೊಡ್ಡ ಇಂಡಸ್ಟ್ರಿಗಳು, ಅತಿ ಹೆಚ್ಚು ಲಾಭವನ್ನ ಗಳಿಸ್ತಾ ಇರುವಂತಹ ಇಂಡಸ್ಟ್ರಿಗಳು, ಅತಿ ಹೆಚ್ಚು ಇನ್ವೆಸ್ಟ್ ಅನ್ನು ಮಾಡಿರುವಂತಹ ಕೈಗಾರಿಕೆಗಳಾಗಿರ್ತವೆ. ಹಾಗಾದ್ರೆ ಭಾರತದಲ್ಲಿ ಪ್ರಸ್ತುತ ಎಷ್ಟು ಮಹಾರತ್ನ ಕೈಗಾರಿಕೆಗಳಿದಾವಪ್ಪ ಅಂದ್ರೆ 14 ಮಹಾರತ್ನ ಕೈಗಾರಿಕೆಗಳನ್ನ ನಾವು ರಾಜ್ಯದಲ್ಲಿ ನೋಡ್ಬೋದಾಗತ್ತೆ. ಆಲ್ ಓವರ್ ಇಂಡಿಯಾದಲ್ಲಿ 14 ಮಹಾರತ್ನ ಕೈಗಾರಿಕೆಗಳು ಕಂಡು ಬರ್ತಾವೆ. ಓಕೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇದು ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಕಂಪನಿಯ ಬಗ್ಗೆ ಇಷ್ಟು ಮಾಹಿತಿ ತಿಳ್ಕೊಂಡಿರಿ. ನೆಕ್ಸ್ಟ್ ನೋಡಿ, ಹಿಂದೂಸ್ತಾನ್ ಮೆಷಿನ್ ಟೂಲ್ ಲಿಮಿಟೆಡ್ ಅಂತ ಒಂದಿದೆ. ನೋಡಿ, ಹಿಂದೂಸ್ತಾನ್ ಮೆಷಿನ್ ಟೂಲ್ ಲಿಮಿಟೆಡ್ ಅನ್ನುವಂಥದ್ದು HMT ವಾಚ್ಗೆ ತುಂಬಾ ಫೇಮಸ್ ಇರುವಂತಹ ಒಂದು ಕಂಪನಿ ಆಗಿತ್ತು. 1953ಯಲ್ಲಿ ಬೆಂಗಳೂರಿನಲ್ಲಿ ಕೈಗಾರಿಕೆ ಆರಂಭವಾಗಿರೋದು. ನೆಕ್ಸ್ಟ್ ಗಾಲಿ ಮತ್ತು ಅಚ್ಚು ಕೈಗಾರಿಕೆ 1984ರಲ್ಲಿ ಬೆಂಗಳೂರಿನ ಯಲಹಂಕದಲ್ಲಿ ಕಂಡುಬರುವಂತಹ ಒಂದು ಕೈಗಾರಿಕೆ. ನೆಕ್ಸ್ಟ್ ನೋಡಿ, BHEL ಅಂತ ಇದೆ, ಭಾರತ್ ಹೆವಿ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅಂತೇಳಿ 1976ಅಲ್ಲಿ ಬೆಂಗಳೂರಿನಲ್ಲಿ ಆರಂಭವಾಯಿತು. ಅಷ್ಟೇ ಅಲ್ಲದೆ ಬೆಂಗಳೂರು ಏನಕ್ಕೆ ಫೇಮಸ್ ಅಪ್ಪ ಅಂದ್ರೆ IT-BT ಸಾಫ್ಟ್ವೇರ್ ಕೈಗಾರಿಕೆಗಳಿಗೆ ತುಂಬಾನೇ ಫೇಮಸ್ ಆಗಿರುತ್ತೆ. ಹಾಗಾಗಿ ಬೆಂಗಳೂರನ್ನ ಏನಂತ ಕರೀತಾರಪ್ಪ ಅಂದ್ರೆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಆರ್ ಕರ್ನಾಟಕ ಅಂತಾನು ಕೂಡ ಕರೀತಾರೆ. ಕರ್ನಾಟಕದ ಸಿಲಿಕಾನ್ ನಗರ ಅಂತೇಳಿ ಯಾವುದನ್ನ ಕರಿತೀವಿ? ಬೆಂಗಳೂರಿಗೆ ಕರೆಯುವಂತಹ ಹೆಸರಾಗಿರುತ್ತೆ. ನೆಕ್ಸ್ಟ್ ನೋಡಿ, ಭಾರತದ ಅಲ್ಯೂಮಿನಿಯಂ ಕೈಗಾರಿಕೆ ಅನ್ನುವಂಥದ್ದು ಯಾವಾಗ ಆರಂಭವಾಯಿತು ಅಂತ ಕೇಳಿದ್ರೆ 1886ರಲ್ಲಿ ಅಲ್ಯೂಮಿನಿಯಂ ಅನ್ನ ಫಸ್ಟ್ ಶೋಧ ಮಾಡಿರುವಂಥದ್ದು.
ಫಸ್ಟ್ ಅಲ್ಯೂಮಿನಿಯಂ ಕಂಡುಹಿಡಿದಿದ್ದು ಯಾವಾಗ ನೋಡಿ 1886ರಲ್ಲಿ ಭಾರತದಲ್ಲಿ ಕಂಡುಹಿಡಿಯಲಾಯಿತು. ಈ ಅಲ್ಯೂಮಿನಿಯಂಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಕೈಗಾರಿಕೆಗಳು ಒಡಿಸ್ಸಾ ಮತ್ತು ಜಾರ್ಖಂಡ್ ರಾಜ್ಯದ ಭಾಗದಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್ ಜೂಟ್ ಇಂಡಸ್ಟ್ರಿ ಅಂತ ಬಂದಾಗ ಸೆಣಬಿನ ಕೈಗಾರಿಕೆ ನೋಡಿ, ಫಸ್ಟ್ ಜೂಟ್ ಇಂಡಸ್ಟ್ರಿ ರೀಶ್ರಾ ಎಂಬಲ್ಲಿ ಆರಂಭವಾಗುತ್ತೆ. ಪಶ್ಚಿಮ ಬಂಗಾಳದ ರೀಶ್ರಾ ಎಂಬಲ್ಲಿ ಫಸ್ಟ್ ಕಂಪನಿ ಆರಂಭವಾಗುತ್ತೆ. 1854ರಲ್ಲಿ ಈ ಒಂದು ಕಂಪನಿ ಆರಂಭವಾಗಿರೋದನ್ನ ನೋಡ್ಬೋದು. ಇವು ಕೆಲವೊಂದು ಪ್ರಮುಖವಾದಂತಹ ಕೈಗಾರಿಕೆಗಳ ಪಟ್ಟಿ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, IT ಮತ್ತು BT ಮತ್ತೆ AT ಮತ್ತು A ತುಂಬಾನೇ ಫೇಮಸ್ ಇರುವಂತಹ ಕೈಗಾರಿಕೆಗಳು. ನೋಡಿ, ಮಾಹಿತಿ ತಂತ್ರಜ್ಞಾನ ಅಂತ ಕರಿತೀವಿ, IT ಇನ್ಫಾರ್ಮೇಶನ್ ಟೆಕ್ನಾಲಜಿ. ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೆಂಗಳೂರು ಅನ್ನೋದು ತುಂಬಾನೇ ಫೇಮಸ್. ಇಡೀ ವರ್ಲ್ಡ್ ಅಲ್ಲಿ ಈ IT BT ಇಂಡಸ್ಟ್ರಿಗೆ ತುಂಬಾ ಫೇಮಸ್ ಇರುವಂತಹ ಒಂದು ಪ್ಲೇಸ್ ಅಲ್ಲಿ ಬೆಂಗಳೂರು ಕೂಡ ಆ ಲಿಸ್ಟ್ ಅಲ್ಲಿ ಕಂಡುಬರುತ್ತೆ. ಮ್ಯಾಪ್ ಅಲ್ಲಿ ನೋಡಿದಾಗ ಬೆಂಗಳೂರು ಕೂಡ ಹೈಲೈಟ್ ಆಗುತ್ತೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಆ ಒಂದು ಕ್ಲೈಮೇಟು, ಅಲ್ಲಿರುವಂತಹ ವೆದರ್ ಕಂಡೀಷನ್ನು, ಸೊ ಅಲ್ಲಿರುವಂತಹ ನಾಲೆಡ್ಜ್ ಏನಿದೆಯಲ್ಲ, ಅಂದ್ರೆ ಪರಿಣಿತರು ಏನು ಹೊಂದಿದಾರಲ್ಲ, ಆ ಒಂದು ಆಧಾರದ ಮೇಲೆ ಅಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳು ಅಭಿವೃದ್ಧಿ ಆಗಿರೋದನ್ನ ನೋಡ್ತೀವಿ. ಹಾಗಾದರೆ ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ 1991ರಲ್ಲಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಅನ್ನ ಸ್ಥಾಪನೆ ಮಾಡಲಾಗತ್ತೆ. ನೋಡಿ, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಎಲ್ಲಿ ಸ್ಥಾಪನೆ ಆಯ್ತಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ಆರಂಭವಾಗುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಅನ್ನ 1991ರಲ್ಲಿ ಆರಂಭಿಸಿರುವಂಥದ್ದು. ನೆಕ್ಸ್ಟ್ ನೋಡಿ, ಭಾರತದ ಸಿಲಿಕಾನ್ ವ್ಯಾಲಿ ಅಂತೇಳಿ ಯಾವ್ದನ್ನು ಕರಿತೀವಿ ಅಂತ ನಿಮಗೆ ಆಲ್ರೆಡಿ ಹೇಳಿದೆ, ಬೆಂಗಳೂರಿಗೆ ಕರೆಯುವಂಥದ್ದು. ನೆಕ್ಸ್ಟ್ ಜೈವಿಕ ತಂತ್ರಜ್ಞಾನ BTಗೆ ಸಂಬಂಧಪಟ್ಟಂತೆ ನೋಡಿ, ಬಯೋಟೆಕ್ನಾಲಜಿಯನ್ನು ನಾವು ಇಲ್ಲಿ ನೋಡ್ತಾ ಹೋಗೋದಾದ್ರೆ ಕೃಷಿ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಹೊಸ ಹೊಸ ತಳಿಯನ್ನು ಕಂಡುಹಿಡಿಯೋದ್ರ ಮೂಲಕ ಅಲ್ಲಿ ಅಚೀವ್ಮೆಂಟ್ ಮಾಡುವಂಥದ್ದು ಇಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಜೈವಿಕ ತಂತ್ರಜ್ಞಾನಕ್ಕೂ ಕೂಡ ಬೆಂಗಳೂರು ಫೇಮಸ್ ಆಗಿರೋದನ್ನು ನೋಡ್ಬೋದು. ನೋಡಿ, 1986ರಲ್ಲಿ ಜೈವಿಕ ತಂತ್ರಜ್ಞಾನ ಇಲಾಖೆಯನ್ನ ಒಂದು ಡಿಪಾರ್ಟ್ಮೆಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಬಯೋಟೆಕ್ನಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತಲೇ ಸ್ಥಾಪನೆ ಆಗುತ್ತೆ 1986ರಲ್ಲಿ. ಓಕೆ, ನೋಡಿ, ಇದು ಉತ್ತರ ಪ್ರದೇಶ್ ಮಧ್ಯಪ್ರದೇಶ್ ಭಾಗದಲ್ಲಿ ಸ್ಥಾಪನೆ ಆಗಿರೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ನೋಡಿ, ಉನ್ನತ ತಂತ್ರಜ್ಞಾನ ಅಂತ ಈಗ ಡೆವಲಪ್ಮೆಂಟ್ ಆಗಿರೋದು AT ಅಂತ, ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ನೋಡಿ, ಅಡ್ವಾನ್ಸ್ ಟೆಕ್ನಾಲಜಿಯ ಬಗ್ಗೆ 1999ರಲ್ಲಿ ಉನ್ನತ ತಂತ್ರಜ್ಞಾನ ಬಳಕೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ, ಟೆಲಿಫೋನ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ನ್ಯೂಕ್ಲಿಯರ್ ಬಾಂಬ್ಸ್ ತಯಾರಿಕೆ ಆಗಿರ್ಬೋದು, ಸ್ಯಾಟಲೈಟನ್ನು ಆಗಿರ್ಬೋದು, ಈ ಆಡಳಿತ ಅಂತ ಬರ್ತಾವೆ ಗ್ರಾಮ ಪಂಚಾಯಿತಿಗಳಲ್ಲಿ, ಈ ಆಡಳಿತವನ್ನು ಕೂಡ ಅಳವಡಿಸ್ಕೊಂಡಿದ್ದೀವಿ. ಇವೆಲ್ಲದ ಟೆಕ್ನಾಲಜಿಯನ್ನು ಡೆವಲಪ್ಮೆಂಟ್ ಮಾಡೋದನ್ನು ನಾವು ಏನಂತ ಕರಿತೀವಿ, ಅಡ್ವಾನ್ಸ್ ಟೆಕ್ನಾಲಜಿ ಅಂತಲೇ ಕರಿತೀವಿ, ಉನ್ನತ ತಂತ್ರಜ್ಞಾನ. ಹೀಗೆಲ್ಲ ನಿಮಗೆ ಗೊತ್ತಿರೋ ಹಾಗಾದರೆ ಉನ್ನತ ತಂತ್ರಜ್ಞಾನದಲ್ಲಿ ಅನ್ನೋದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರೋದನ್ನು ನಾವು ನೋಡ್ತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಾನೆ. ಇವೆಲ್ಲವೂ ಕೂಡ ಈಗ ಡೆವಲಪ್ಮೆಂಟ್ ಆಗಿರುವಂತಹ ಇಂಡಸ್ಟ್ರಿಗಳಾಗಿರ್ತವೆ. ಸೊ ಇದನ್ನ ಕುರಿತು ಯಾವುದಾದ್ರು ಒಂದು ಪ್ರಶ್ನೆಯನ್ನ ಕೇಳುವಂತಹ ಸಾಧ್ಯತೆಗಳಿರ್ತವೆ. ಓಕೆ ಸ್ನೇಹಿತರೆ, ಇದಿಷ್ಟು ಮಾಹಿತಿಗಳು ನಾವು ಯಾವುದ್ರ ಬಗ್ಗೆ ತಿಳ್ಕೊಂಡಿರ್ಬೇಕಪ್ಪ ಅಂದ್ರೆ ಭಾರತ ಅಥವಾ ಕರ್ನಾಟಕದ ಒಂದು ಇಂಡಸ್ಟ್ರಿ ರಿಲೇಟೆಡ್ ಆದಂತಹ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಇಷ್ಟು ಮಾಹಿತಿಯನ್ನ ನೀವು ಇಲ್ಲಿ ಅರ್ಥ ಮಾಡ್ಕೊಂಡ್ರೆ ಸಾಕಾಗತ್ತೆ. ಓಕೆ ಸ್ನೇಹಿತರೆ.